ಜಿಮ್ ಮಾಡೋದ್ರಿಂದ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಬರುತ್ತೆ ಗಂಡಸರಿಗೆ. ಅದನ್ನ ಒಳ್ಳೇದು ಬೇಕಾದ್ರೆ ಉಪಯೋಗಿಸ್ಬೋದು, ಕೆಟ್ಟದ್ದು ಬೇಕಾದ್ರೆ ಉಪಯೋಗಿಸ್ಬೋದು. ನಮಗೆ ಬಿಟ್ಟಿರುತ್ತೆ. ಸುಮಾರು ವರ್ಷ ಬಾಡಿನ ತಿಂದು ಕುಡಿದು ಬಾಡಿನ ಹಾಳು ಮಾಡ್ಕೊಂಡಿರ್ತೀವಿ. ಬರೀ 3 ತಿಂಗಳಲ್ಲೇ ಕರೆಸ್ಬಿಡ್ತೀನಿ ಎಲ್ಲ ಬರೀ ಅರ್ಥ ಇಲ್ದಾರ ಮಾತುಗಳಲ್ಲ. ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಇನ್ನೊಬ್ರು ಹೇಳೋಕ್ಕೂ ಮುಂಚೆ ಫಿಟ್ ಆಗಿರೋದು. ಹೊಸದಾಗಿ ಜಿಮ್ ಜಾಯ್ನ್ ಆಗುವಂತವ್ರಿಗೆ ಯಾವ ರೀತಿಯಾದಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ? ಇನ್ನೊಬ್ರನ್ನ ಇನ್ಸ್ಪಿರೇಷನ್ ತಗೊಳ್ಳಿ, ಬಟ್ ಅವ್ರ ತರನೇ ಆಗ್ಬೇಕು ಅಂತ ಯಾವತ್ತೂ ತಗೊಳಕ್ ಹೋಗಿ. ಮೂರು ಕ್ಯಾಟಗರಿ ಜನರು ಇದಾರಲ್ಲ, ಅವ್ರಿಗೆಲ್ಲರೂ ಒಂದೇ ತರ ಎಕ್ಸರ್ಸೈಸ್ ಇರುತ್ತೆ ಅಥವಾ ಬೇರೆ ಬೇರೆ ತರದ್ ಇರುತ್ತೆ? 3 ತರ ಬೇರೆ ಕ್ಯಾಟಗರಿ ಇದ್ರು ಅವ್ರು ಎಷ್ಟು ವರ್ಷದಿಂದ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಸಿಯಾಗಿ ಮತ್ತೆ ಬೇಗ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೆರಾಯ್ಡ್ಸ್ ಎಲ್ಲ ತಗೊಳ್ಳುವಂಥದ್ದು, ಕೆಲವೊಂದು ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೇಗ ಬಲ್ಕ್ ಆಗುತ್ತೆ ಅಥವಾ ಬೇಗ ಶೇಪ್ ಬರುತ್ತೆ ಅನ್ನೋದಾಗಿ. ಬಾಡಿ ಬಿಲ್ಡಿಂಗು ಬರೀ ಒಂದೊಂದು ಶೋಕಿಗೆ ಅಂತ ಮಾಡ್ತಾರೆ. ಹೊಸದಾಗಿ ಉಳ್ಕೊಂಡಿರೋದೆಲ್ಲ ಹಂಗೇನೆ ಬರೀ ಒಂದು ಶೋ ಮಾಡಬೇಕು ಅಂತ, ಆ ತರದಲ್ಲಿ ಮಾಡೋದು ತಪ್ಪು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ 15 ವರ್ಷಗಳಿಂದನೂ ಸಹ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ, ಹಾಗೇನೆ 7 ವರ್ಷಗಳಿಂದ ಹಲವಾರು ಡಿಸ್ಟಿಕ್ ಹಾಗೇನೆ ಇಂಟರ್ನ್ಯಾಷನಲ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ಅವಾರ್ಡ್ಗಳನ್ನ ಪಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫಿಟ್ನೆಸ್ ಫ್ರೀಕ್ ಮಧುಗೌಡ ಅವರು. ಸೊ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ಟೆಕ್ನಾಲಜಿ ಡೇ ಬೈ ಡೇ ಬೆಳೀತಾ ಹೋದಷ್ಟು ಕೂಡ ನಾವು ಸಹ ಮಿಷಿನ್ಗಳಾಗಿ ಕೆಲಸ ಮಾಡ್ತಾ ಇದೀವಿ. ಒಂದ್ ಕಡೆ ಫ್ಯಾಮಿಲಿ ಟೆನ್ಷನ್ ಆದ್ರೆ ಮತ್ತೊಂದ್ ಕಡೆ ಪರ್ಸನಲ್ ಲೈಫು, ಅದ್ರ ಜೊತೆಗೆ ಪ್ರೊಫೆಷನಲ್ ಲೈಫು, ಈ ತರ ಎಲ್ಲೋ ಒಂದ್ ಕಡೆ ನಾವು ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ರತಿನಿತ್ಯ ಜಿಮ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು ಅಥವಾ ವ್ಯಾಯಾಮ ಅನ್ನೋದು ಕಂಪಲ್ಸರಿ ಆಗಿ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೋಬೇಕು. ಸೊ ಅದೇ ರೀತಿ ಲೈಫ್ ಸ್ಟೈಲ್ಗೆ ಅದ್ರ ಜೊತೆಗೆ ಜಿಮ್ ಮಾಡಬೇಕು ಅಂದ್ರೆ ಯಾವ ರೀತಿಯಂತಹ ಟಿಪ್ಸ್ ಅನ್ನ ನಾನು ಮಧುಗೌಡ ಅವ್ರ ಹತ್ರ ಕೇಳ್ತಾ ಹೋಗ್ತೀನಿ. ಮಧು ಅವರೇ, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಓಕೆ, ನೋಡ್ತಾ ಇರ್ಬೇಕಾದ್ರೆ ಎಲ್ಲಾರು ಕೂಡ ನಿಮ್ಮ ಬಾಡಿ ಫಿಸಿಕ್ ನೋಡ್ತಿರ್ಬೇಕು, ನಾನ್ ಯಾವಾಗ ಮಾಡ್ಬೇಕು ಅಂತ ಅವರಲ್ಲೂ ಕೂಡ ಆಸೆ ಹುಟ್ಟುತ್ತೆ. ಸೊ ಎಷ್ಟು 15 ವರ್ಷಗಳಿಂದ ಆಯ್ತು. ಸೊ ಹೆಂಗಿರುತ್ತೆ ನಿಮ್ಮ ಡೈಲಿ ರೊಟೀನ್ ಎಲ್ಲ ಅಂತ? ಅಂದ್ರೆ ದಿನ ಬೆಳಿಗ್ಗೆ ಫಿಟ್ನೆಸ್ ಇಂಡಸ್ಟ್ರಿ ಇರೋದ್ರಿಂದ ನಮ್ಮ ಬಾಡಿ ನಾವ್ ಎಷ್ಟು ಟ್ರೈನ್ ಮಾಡ್ಕೊಳ್ತೀವಿ, ನಾವ್ ಅಷ್ಟು ಆರೋಗ್ಯವಾಗಿರ್ತೀವಿ. ಯಾಕೆ ನಾವು ಇನ್ನೊಬ್ರಿಗೆ ನಾವು ಟ್ರೈನ್ ಮಾಡ್ತೀವಲ್ಲ, ಇನ್ನೊಬ್ರಿಗೆ ಈ ತರ ಟಿಪ್ಸ್ ಕೊಡೋಕ್ಕೂ ಮುಂಚೆ ಮತ್ತೆ ಈ ತರ ಎಕ್ಸರ್ಸೈಸ್ ಮಾಡಿ ಅಂತ ಹೇಳೋಕ್ಕೂ ಮುಂಚೆ ನಾವು ಅದ್ರಲ್ಲೂ ಕರೆಕ್ಟ್ ಆಗಿರ್ಬೇಕು. ಹೌದು, ನಾವು ಕರೆಕ್ಟ್ ಆಗಿದ್ರೆ ನಮ್ಮ ಹತ್ರ ಯಾರು ಬರೋದು. ಈ ಫಿಟ್ನೆಸ್ ಫೀಲ್ಡ್ ಇಂಡಸ್ಟ್ರಿ ಹೆಂಗೆ ಅಂದ್ರೆ, ಟ್ರೈನರ್ ಅಂದ ತಕ್ಷಣ ಒಬ್ರು ಇಮ್ಯಾಜಿನೇಷನ್ ಹೋಗುತ್ತೆ. ಬಾಡಿ ಬಿಲ್ಡರ್ ಅಂದ ತಕ್ಷಣ ಹೆವಿ ಯೂಸ್ ಇರ್ತಾರೆ, ಹೆವಿ ಬಿಲ್ಟ್ ಇರುತ್ತೆ, 6 ಪ್ಯಾಕ್ ಇರುತ್ತೆ. ಸೊ ಆ ತರ ಫಸ್ಟ್ ಅಪಿಯರೆನ್ಸ್ ಅಲ್ಲಿ ನಾವು ಓಕೆ ಆದ್ರೆ ಅವ್ರು ನಮ್ಮ ಹತ್ರ ಬರೋದು. ಇಲ್ಲ ಅಂದ್ರೆ ನಾವೇ ವಕ್ರವಾಗಿದೆ, ನಮ್ಮ ಹತ್ರ ನಾಲೆಡ್ಜ್ ಇದೆಯೋ ಇಲ್ವೋ ಸೆಕೆಂಡ್ರಿ, ನಮ್ಮ ಹತ್ರ ಬಂದ್ಮೇಲೆ ಗೊತ್ತಾಗುತ್ತೆ. ಬಟ್ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಸ್ವಲ್ಪ ಬಾಡಿ ಇರಬೇಕು, ನಾವು ಫಿಟ್ ಆಗಿರ್ಬೇಕು. ಇನ್ನೊಬ್ರು ಹೇಳೋಕ್ಕೂ ಮುಂಚೆ ನಾವು ಫಿಟ್ ಆಗಿರ್ಬೇಕು. ಸೊ ಅದು ನಾನು ಎವ್ರಿ ಡೇ ವರ್ಕೌಟ್ ಮಾಡೇ ಮಾಡ್ತೀನಿ, ಬಿಡಲ್ಲ. 6 days ಕಂಟಿನ್ಯೂಸ್ ಟ್ರೈನಿಂಗ್ ಮಾಡೇ ಮಾಡ್ತೀನಿ. ನಿಮ್ಮ ಡೈಲಿ ರೊಟೀನ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ? ಡೈಲಿ ರೊಟೀನ್ ಅಂದ್ರೆ ಆಫ್ ಸೀಸನ್ ಒಂಥರ ಇರ್ತೀನಿ, ಆನ್ ಸೀಸನ್ ಒಂಥರ ಇರ್ತೀನಿ. ಇವಾಗ ಆಫ್ ಸೀಸನ್ ಇದ್ದೀನಿ, ಕಾಂಪಿಟೇಷನ್ಸ್ ಆಯ್ತು, ಇವಾಗ ಆಫ್ ಸೀಸನ್ ಹೇಗೇನು ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ, ಅವಾಗ ಬೇರೆ ತರ ಹೋಗುತ್ತೆ. ಆಫ್ ಸೀಸನ್ ಅಂದ್ರೆ ನಾರ್ಮಲ್ ಮನೆ ಊಟನ ಸ್ವಲ್ಪ ಏನೇನು ಬಿಟ್ಟಿರ್ತೀನಿ ಅದನ್ನ ತಿಂದಿರ್ತೀನಿ. ಮನೆ ಊಟಗಳಲ್ಲಿ ಸ್ವಲ್ಪ ಮನೇಲಿ ಫ್ರೈಡ್ ಐಟಮ್ ಇರುತ್ತೆ, ಈ ಬೋಂಡಾ ಬಜ್ಜಿ ಆ ತರದನ್ನ ಮನೇಲಿ ತಿಂತೀನಿ ಈ ಟೈಮಲ್ಲಿ. ಆಫ್ ಸೀಸನ್, ಆ ಸೀಸನ್ ಕಂಪ್ಲೀಟ್ ಕಟ್ ಔಟ್ ಮಾಡ್ತೀನಿ. ಇವಾಗ 4 meals ಹೋಗುತ್ತೆ, ಅವಾಗ 5 to 6 meals ಹೋಗುತ್ತೆ. ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಕಂಪ್ಲೀಟ್ ಸ್ಪೈಸಿ ಕಟ್ ಆಗುತ್ತೆ. ಸೊ ಆ ತರದಲ್ಲಿ ಇಟ್ಸ್ ಡಿಪೆಂಡ್ ಆನ್ ದ ಗೋಲ್. ಆ ತರದ್ರಲ್ಲಿ ವರ್ಕೌಟ್ ಮಾಡ್ಕೊಂಡು ಆ ತರ ಹೋಗ್ತೀವಿ. ಓಕೆ, ಈಗ ಹೊಸದಾಗಿ ಜಿಮ್ ಜಾಯ್ನ್ ಆಗುವಂತವ್ರಿಗೆ ಯಾವ ರೀತಿಯಂತಹ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ? ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಹೆಂಗೆ ಅಂದ್ರೆ, ಇನ್ನೊಬ್ರನ್ನ ಇನ್ಸ್ಪಿರೇಷನ್ ತಗೊಳ್ಳಿ, ಬಟ್ ಅವ್ರ ತರನೇ ಆಗ್ಬೇಕು ಅಂತ ಯಾವತ್ತೂ ತಗೊಳಕ್ ಹೋಗ್ಬಿಡಿ. ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂದ್ ತರ ಇರುತ್ತೆ. ಇವಾಗ ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಇನ್ನೊಬ್ರು ಬಂದ್ಬಿಟ್ಟು ಸರ್ ನಿಮ್ ತರ ಬೇಕು ಅಂದ್ರೆ ಅದು ಆ ಮಾತಿಗೆ ಅರ್ಥನೇ ಇರಲ್ಲ. ಸೊ ಕಷ್ಟಪಡ್ಬೇಕು. ಒಬ್ಬೊಬ್ರು ಬಾಡಿ ಒಂದೊಂದ್ ತರ ರಿಯಾಕ್ಟ್ ಇರುತ್ತೆ, ಒಬ್ಬೊಬ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ. ಫಸ್ಟ್ ಅವ್ರ ಹೆಲ್ತ್ ಇಶ್ಯೂಸ್ ಏನಂತ ತಿಳ್ಕೊಬೇಕು. ಬ್ಲೈಂಡ್ ಆಗಿ ನಾವು ಇನ್ನೊಬ್ರನ್ನ ಟ್ರೈನ್ ಮಾಡಕ್ ಆಗಲ್ಲ. ಯಾವತ್ತೇ ಆಗ್ಲಿ ಅವ್ರ ಹಿಸ್ಟ್ರಿ ತಿಳ್ಕೊಬೇಕು, ಎಷ್ಟು ವರ್ಷದಿಂದ ವರ್ಕೌಟ್ ಮಾಡ್ತಾ ಇದ್ದಾರೆ, ಏನೇ ಮೆಡಿಕಲ್ ಇಶ್ಯೂಸ್, ಏನೇ ಇಂಜುರಿ ಆಗಿದೆಯಾ ಆ ಥರ ತಿಳ್ಕೊಂಡು ಅವ್ರು ವೆಜ್ಜಾ ನಾನ್ ವೆಜ್ಜಾ, ಮತ್ತೆ ಅವ್ರ ಲೈಫ್ ಸ್ಟೈಲ್ ಯಾವ ತರ ಇದೆ, ನಿದ್ದೆ ಎಷ್ಟೊತ್ತು ಮಾಡ್ತಾರೆ. ಮೇನ್ ಥಿಂಗ್ ಫಸ್ಟ್ ಇವತ್ತಿನ ಜನರೇಷನ್ ಹಾಳಾಗ್ತಾ ಇರೋದು ನಿದ್ದೆ. ಪ್ರಾಪರ್ ನಿದ್ದೆ ಮಾಡಲ್ಲ.
ಟೈಮ್ ಸಿಕ್ದಾಗ ನಿದ್ದೆ ಮಾಡೋದು, ಟೈಮ್ ಸಿಕ್ತಾಗ ಬರೀ ಕೆಲಸ ಅನ್ಕೊಂಡು ಇಷ್ಟೇ ತಿನ್ನೋದು. ತಿಂದು ಕರಗಿಸ್ಬೇಕು, ಊಟ ಬಿಟ್ಬಿಟ್ಟು ಕರಗಿಸೋದಲ್ಲ. ಸೊ ಇವತ್ತಿನ ಜನ್ರೇಷನ್ ಮಾಡ್ತಾ ಇರೋದೇ ಅದು. ಸಣ್ಣ ಆಗಬೇಕು ಅಂದ್ರೆ ಊಟ ಬಿಟ್ಬಿಡ್ಬೇಕು. ಸೊ ಆ ಥರ ಫಾಸ್ಟ್ ಜನರೇಷನ್. ಸೊ ಅದು ಕಂಪ್ಲೀಟ್ಲಿ ರಾಂಗ್. ಹೊಟ್ಟೆ ತುಂಬ ಊಟ ಮಾಡಿ, ನಿದ್ದೆ ಮಾಡಿ, ಅವಾಗೇ ಆರೋಗ್ಯವಾಗಿರೋದು. ಅದು ತಕ್ಕಂತೆ ಎಕ್ಸರ್ಸೈಸ್ ಮಾಡಿ, ಅವಾಗ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ತಾನೆ. ಎಲ್ಲಾನು ಬಿಟ್ಟರೆ ಆಗಲ್ಲ. ಓಕೆ. ಈಗ ವೆಯ್ಟ್ ಗೇನ್ಗೆ ಏನು ಪ್ರೋಸೆಸ್ ಇರುತ್ತೆ ಅಂಡ್ ವೆಯ್ಟ್ ಲಾಸ್ಗೆ ಏನೇನು ಪ್ರೋಸೆಸ್ ಇರುತ್ತೆ? ವೆಯ್ಟ್ ಗೇನು, ವೆಯ್ಟ್ ಲಾಸ್ ಅನ್ನೋದು ಅದು ಸೆಕೆಂಡ್ರಿ. ಪ್ರತಿಯೊಬ್ಬರು ಎಕ್ಸರ್ಸೈಸ್ ಮಾಡಲೇಬೇಕು. ವೆಯ್ಟ್ ಗೇನು ಅಂದರೆ ನಿಮ್ಮ ಬಾಡಿ ಹೈಟ್ಗೆ ವೆಯ್ಟ್ ಎಷ್ಟಿರಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ಒಬ್ಬ ಹೆವಿ ದಪ್ಪ ಕಾಣಿಸೋರು ಒಂದು ವೆಯ್ಟ್ ಇರ್ತಾರೆ, ಹೆವಿ ಸಣ್ಣ ಕಾಣಿಸೋರು ಒಂದು ವೆಯ್ಟ್ ಇರ್ತಾರೆ. ಇಬ್ರು ಒಂದೇ ವೆಯ್ಟ್ ಇರ್ತಾರೆ. ಬಟ್ ಇವ್ರು ಹೆವಿ ಬಿಲ್ಡ್ ಇರ್ತಾರೆ, ಇವರು ಹೆವಿ ಸಣ್ಣ ಇರ್ತಾರೆ. ಬಟ್ ಏನು ತಿಕ್ಕಿ ಅಂದರೆ ಅವರು ಫ್ಯಾಟ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಮ್ಮಿ ಇರುತ್ತೆ. ಸೊ ಅವ್ರ ಬಾಡಿ ನೋಡಿಕೊಂಡು ಯಾವ ಥರ ನ್ಯೂಟ್ರಿಷನ್ ಕೊಡಬೇಕು, ಫೈಬರ್ ಎಷ್ಟು ಕೊಡಬೇಕು, ಪ್ರೋಟೀನ್ ಎಷ್ಟು ಕೊಡಬೇಕು, ಕಾರ್ಬ್ಸ್ ಎಷ್ಟು ಕೊಡಬೇಕು, ಇವ್ರ ಬಾಡಿಗೆ ಏನು ಕೊಡಬೇಕು, ಏನು ಕಮ್ಮಿ ಆಗಿದೆ ಅದನ್ನ ಚೆಕ್ ಮಾಡೋದು BMI ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಬ್ಲೈಂಡ್ ಆಗಿ ಗೊತ್ತಾಗಲ್ಲ. ಇವಾಗ ಎಷ್ಟೊಂದು ಜನ ವೆಯ್ಟ್ ಲಾಸ್ ಅಂದ ತಕ್ಷಣ ಸ್ಕೇಲಲ್ಲಿ ವೆಯ್ಟ್ ಚೇಂಜ್ ಆಗಬೇಕು, ಬಟ್ ಬಾಡಿಲಿ ಏನು ಹೋಗ್ತಿದೆ ಗೊತ್ತಿಲ್ಲ. ಮಜಲ್ ಹೋಗ್ತಿದ್ಯಾ, ವಾಟರ್ ಹೋಗ್ತಿದ್ಯಾ, ಬರೀ ಕಾರ್ಡಿಯೋ ಮಾಡೋದು, ಆ ಥರ ಮಿಸ್ಟೇಕ್ಸ್ಗಳನ್ನ ಮಾಡ್ತಾರೆ. ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು. ಓಕೆ. ಆ ಥರ. ವೆಯ್ಟ್ ಗೇನ್ಗೆ ಅಂದರೆ ಫುಡ್ಡು ಮೇನ್. ಪ್ರಾಪರ್ ನೀವು ವೆಯ್ಟ್ ಲಾಸ್ ಮಾಡಿ, ವೆಯ್ಟ್ ಗೇನೇ ಮಾಡಿ, ನಿಮ್ಮ ಬಾಡಿ ಏನು ಆಗ್ಬೇಕು ಅದು ತಾನೇ ಆಗುತ್ತೆ. ಬಟ್ ಆಗಕ್ಕೆ ನೀವು ಎಫರ್ಟ್ ಹಾಕ್ಬೇಕು. ಕರೆಕ್ಟಾಗಿ ಕರೆಕ್ಟಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಮತ್ತೆ ನೀವು ಅಂಡರ್ ವೆಯ್ಟ್ ಇದ್ದೀರಾ, ಸ್ವಲ್ಪ ಹೆಲ್ತಿ ಫ್ಯಾಟ್ ಕೊಡಬೇಕು. ಮತ್ತೆ ಫ್ರೂಟ್ಸ್ ಅಲ್ಲೂ ಕೊಡಬೇಕು, ಸ್ವೀಟ್ ಪೊಟ್ಯಾಟೊ, ಬನಾನಾ, ರೈಸ್. ಬಟ್ ಪ್ರಾಪರ್ ಕನ್ಸಿಸ್ಟೆನ್ಸಿ ಇರಬೇಕು. ಯಾವುದೋ ಜೋಶಲ್ಲಿ ಜಿಮ್ ಸೇರ್ಕೊಂಡಿದ್ದೀನಿ, ಒಂದು ವಾರ ಮಾಡ್ತೀನಿ ಹಂಗಲ್ಲ. ಎವ್ರಿ ಡೇ ಕನ್ಸಿಸ್ಟೆನ್ಸಿ ಮಾಡಿದಾಗ ನಿಮ್ಮ ಬಾಡಿ ಏನು ವರ್ಕ್ ಆಗಬೇಕು ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ಬಾಡಿ ವರ್ಕ್ ಹಾಕಿ ನೀವು ಟೈಮ್ ಕೊಡಬೇಕು. ಟೈಮ್ ಕೊಟ್ಟಿಲ್ಲ ಅಂದರೆ ಆಗಲ್ಲ. ಬರೀ 3 ತಿಂಗಳಲ್ಲಿ 6 ತಿಂಗಳು ಅವೆಲ್ಲ ಆಗಲ್ಲ. ಏಕೆಂದರೆ ಸುಮಾರು ವರ್ಷ ಬಾಡಿಗೆ ಹಿಂಗೆ ತಿಂದು ಕುಡಿದು ಬಾಡಿನ ಹಾಳು ಮಾಡ್ಕೊಂಡಿರ್ತೀವಿ. ಅದನ್ನು ಬರೀ 3 ತಿಂಗಳಲ್ಲೇ ಕರಗಿಸ್ಬಿಡ್ತೀನಿ ಎಲ್ಲ ಬರೀ ಅರ್ಥ ಇಲ್ದಿರೋ ಮಾತುಗಳವೆಲ್ಲ. ಸೊ ಕನ್ಸಿಸ್ಟೆನ್ಸಿ ಇರಬೇಕು, ಅವಾಗ ವರ್ಕ್ ಆಗುತ್ತೆ. ಟೈಮ್ ಕೊಡ್ಬೇಕಷ್ಟೆ. ಈಗ ಕೆಲವರು ಜಿಮ್ಗೆ ಬರುವಂಥದ್ದು ಸಾಮಾನ್ಯವಾಗಿ ಒಂದು ವೆಯ್ಟ್ ಗೇನ್ಗೆ, ಕೆಲವರು ಅಂಡರ್ ಲಾಸ್ ಇರುವಂಥವ್ರು, ಇನ್ನು ಕೆಲವರು ವೆಯ್ಟ್ ಲಾಸ್ಗೆ ಬರ್ತಾರೆ, ಇನ್ನು ಕೆಲವರು ವೆಯ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಕೆಲವರು ಬರ್ತಾರೆ. ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ಬಟ್ ಏನಂತಂದ್ರೆ ಸ್ವಲ್ಪ ಆ ವೆಯ್ಟ್ನ ಹಂಗೆ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಬರ್ತಾರೆ. ಸೊ ಈ 3 ಕ್ಯಾಟಗರೀಸ್ಗೆ ಏನು, ಈ 3 ಕ್ಯಾಟಗರಿ ಜನರು ಇದಾರಲ್ಲ, ಅವ್ರಿಗೆಲ್ಲರಿಗೂ ಒಂದೇ ತರ ಎಕ್ಸರ್ಸೈಸ್ ಇರುತ್ತಾ ಅಥವಾ ಬೇರೆ ಬೇರೆ ತರದ್ದು ಇರುತ್ತಾ? ಇಟ್ಸ್ ಡಿಪೆಂಡ್. ಅವರು ಅಂದ್ರೆ 3 ತರ ಬೇರೆ ಕ್ಯಾಟಗರಿ ಇದ್ರು ಅವ್ರು ಎಷ್ಟು ವರ್ಷದಿಂದ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಜಿಮ್ಮೇ ನೋಡಿರಲ್ಲ ಅವರು, ಫುಲ್ ಫ್ರೆಶ್. ಅಂದ್ರೆ ಹೆವಿ ವೆಯ್ಟ್ ಇರ್ತಾರೆ, ಸಣ್ಣ ಆಗ್ಬೇಕು ಅಂತ ಬಿಡ್ತಾರೆ. ಅವ್ರಿಗೆ ಹಿಂಗೆ ಅಂದ್ರೆ ಬೇರೆ ಕಡೆ ಎಲ್ಲಾ ಕಡೆ ನೋಡಿರ್ತಾರೆ, ಜಿಮ್ಗೆ ಹೋದ್ರೆ ಸಣ್ಣ ಆಗ್ಬಿಡ್ತಾರೆ. ಆ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಸಣ್ಣ ಆಗೋದು ಮ್ಯಾಟ್ರೇ ಅಲ್ಲ, ಅದು ತುಂಬಾ ದೂರದ ಮಾತು. ಸಣ್ಣ ಇರೋರಾಗ್ಲಿ ದಪ್ಪ ಇರೋರು ಫಸ್ಟ್ ಎಕ್ಸರ್ಸೈಸ್ ನ ಮಾಡೋದ್ ಕಲಿಬೇಕು. ಬೇಸಿಕ್ ಇಂದ ಮಾಡೋದ್ ಕಲಿಬೇಕು. ಮಾಡಿದ್ರೆ ಆಟೋಮೆಟಿಕಲಿ ಬಾಡಿ ವರ್ಕ್ ಆಗುತ್ತೆ. ಬಟ್ ಟೈಮ್ ಕೊಟ್ಟು ಡೆಡಿಕೇಶನ್ ಇಟ್ಟು ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ಇವಾಗ ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ ಅದನ್ನೇ ತಲೆ ಇಟ್ಕೊಂಡ್ರೆ ಹುಚ್ಚರಾಗೋಯ್ತೀವಿ. ಯಾಕಂದ್ರೆ ಅದೊಂದೇ ಅಲ್ವಲ್ಲ ಕೆಲಸ. ಜಿಮ್ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಏನ್ ಎಕ್ಸರ್ಸೈಸ್ ಮಾಡ್ತೀವಿ ಮತ್ತೆ ಯಾರ ಹತ್ರ ಪ್ರಾಪರ್ ಗೈಡೆನ್ಸ್ ತಗೋತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸುಮ್ಮನೆ ಜಿಮ್ಗೆ ಜಾಯ್ನ್ ಆಗ್ಬಿಟ್ಟಿದ್ದೀನಿ, ಹೊಸ ಬಟ್ಟೆಗಳು ತಗೊಂಡು ಹೊಸ ಶೂಗಳು ತಂದ್ಬಿಡೋದು, ಸುಮ್ಮನೆ ಫೋಟೋ ತೆಗ್ದು ಹಾಕ್ಬಿಡೋದು. ಅಲ್ಲಿ ಜಿಮ್ಮಲ್ಲಿ ಏನು ಮಾಡ್ತಾ ಇದ್ದೀರಾ? ಮತ್ತೆ ಜಿಮ್ಮಿಂದ ಹೋದ್ಮೇಲೆ ಇವಾಗ ಜಿಮ್ಮಲ್ಲಿ ಒಬ್ಬ ಕೋಚು 1-1.5 ಅವರ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ನಿಮ್ಮನ್ನ ನೀವೇ ಕಂಟ್ರೋಲ್ ಮಾಡಬೇಕು. ನಿಮ್ಮ ಬಾಯಿ ಎಷ್ಟು ಕಟ್ತೀರಾ ನಿಮ್ಮ ದೇಹ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಸಿಕ್ಕಿದ ಪಕ್ಕಿ ತಿಂತೀನಿ ಅಂದ್ರೆ ದೇಹನೂ ಹಾಲು ಉಕ್ತಂಗೆ ಉಕ್ಕುತ್ತೆ ಅಷ್ಟೇ. ಈಗ ವೆಯ್ಟ್ ಗೇನ್ಗೆ ಏನ್ ಪ್ರೋಸೆಸ್ ಎಲ್ಲ ಇರುತ್ತೆ? ಬಿಕಾಸ್ ಯಾಕಂತಂದ್ರೆ ಫುಡ್ ಐಟಮ್ ತಗೋಬೇಕು ಅಂತಂದಾಗ ವೆಯ್ಟ್ ಗೇನ್ ಮಾಡ್ಕೊಳ್ಳೋಂಥವ್ರಿಗೆ ಯಾವ ಫುಡ್ ನ ಸಜೆಸ್ಟ್ ಮಾಡ್ತೀರಾ? ಬಿಫೋರ್ ವರ್ಕೌಟ್ ಏನೆಲ್ಲ ತಗೊಂಡ್ರೆ ಒಳ್ಳೇದು, ಆಫ್ಟರ್ ವರ್ಕೌಟ್ ಏನೆಲ್ಲ ತಗೊಂಡ್ರೆ ಒಳ್ಳೇದು? ಇವಾಗ ನಿಮ್ಗೆ ಮಾರ್ನಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಬ್ಲ್ಯಾಕ್ ಕಾಫಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಬೇರೆ ಫುಡ್ ಕಂಪೇರ್ ಮಾಡಿದ್ರೆ. ನೈಟ್ ನೀವು ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ ಅಂದ್ರೆ ನೈಟ್ ನಿದ್ದೆ ಬರಲ್ಲ. ಕೆಫಿನ್ ಕೊಡೋದ್ರಿಂದ ನೈಟ್ ನಿದ್ದೆ ಬರಲ್ಲ. ಸೊ ಮಾರ್ನಿಂಗ್ ಅದು ಮತ್ತೆ ಬನಾನಾ, ಎಗ್ ತಿನ್ನೋರ್ಗೆ ಎಗ್ಗು, ಇಷ್ಟು ಬೇಸಿಕ್ ಸಾಕು. ಖಾಲಿ ಹೋಟೆಲ್ ಬಂದ್ ಮಾಡೋದಕ್ಕಿಂತ ಇಷ್ಟು 2 ಬನಾನಾ, ಬ್ಲ್ಯಾಕ್ ಕಾಫಿ, 3 eggs. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 30 minutes ಬಿಫೋರ್. ನೀವು 6 ಗಂಟೆಗೆ ಮಾಡಿ, 7 ಗಂಟೆಗೆ ಮಾಡಿ, 8 ಗಂಟೆಗೆ ಮಾಡಿ. ತಿಂದಿದ ತಕ್ಷಣ ವರ್ಕೌಟ್ ಮಾಡಬಾರ್ದು. ಅದು ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಇಲ್ಲ ಅಂದ್ರೆ ಬ್ಲೋಟಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ದಪ್ಪ ಆಗಬೇಕು ಅನ್ನೋರಿಗೆ ಸ್ವಲ್ಪ ಕರ್ಡ್ ಕೊಡಿ. ಹೆಲ್ತಿ
ಮನೇಲಿ ಮಾಡೋ ಮೊಸರು, ಆರ್ಟಿಫಿಷಿಯಲ್ ಅದಲ್ಲ, ಮನೇಲಿ ಮಾಡೋ ಮೊಸರು, ಹ್ಮ್. ಮತ್ತೆ ತುಪ್ಪ, ಡ್ರೈ ಫ್ರೂಟ್ಸ್, ಬನಾನಾ, ಹ್ಮ್. ಸ್ವೀಟ್ ಪೊಟ್ಯಾಟೊ, ರೈಸ್, ಓಕೆ. ಸುಮಾರಿದೆ ತಿನ್ಬೇಕು. ಡಯಟ್ ಅಂದ್ರೆ ಹೆಂಗೆ ಅಂದ್ರೆ ಎವ್ರಿ ಡೇ ಒಂದೇ ಟೈಮ್ಗೆ ಒಂದೇ ಊಟ ತಿನ್ನೋದನ್ನ ಡಯಟ್ ಅಂತಾರೆ. ಹ್ಮ್. ಇಷ್ಟ ಬಂದಿದ್ದ ಟೈಮ್ಗೆ ಇಷ್ಟ ಬಂದಿದ್ದ ಊಟ ತಿನ್ನೋದನ್ನ ಡಯಟ್ ಅನ್ನಲ್ಲ. ಸೊ ಅದನ್ನ ಯಾರು ಕನ್ಸಿಸ್ಟೆನ್ಸಿ ಫಾಲೋ ಮಾಡಲ್ಲ, ಹಂಗಾಗಿ ಯಾರು ರಿಸಲ್ಟ್ ಬರಲ್ಲ. ಯಾರು ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ತಾರೆ ಅವ್ರಿಗೆ ರಿಸಲ್ಟ್ ಬರುತ್ತೆ. ವೆಯ್ಟ್ ಗೇನ್ಗೆ ಮೀಲಲ್ಲಿ ಏನೆಲ್ಲ ತಗೋಬೇಕು ಅಂತ? ನೀವು ಯಾವುದೇ ಮೀಲಲ್ಲೂ ನಿಮ್ಮ ಬಾಡಿ ಮ್ಯಾನೇಜ್ಮೆಂಟ್ ಆಗಬೇಕು ಅಂದ್ರೆ ಆ ಮೀಲಲ್ಲಿ ಕಾರ್ಬ್ಸ್, ಪ್ರೋಟೀನ್, ಫೈಬರ್ 3 ಇರಬೇಕು. ಹ್ಮ್. ಎಷ್ಟಿರಬೇಕು ಅಂದ್ರೆ ನಿಮ್ಮ ಬಾಡಿ ಮೇಲೆ ಡಿಪೆಂಡ್. ನೀವು ದಪ್ಪ ಆಗಬೇಕು ಅಂದ್ರೆ ಸ್ವಲ್ಪ ಕಾರ್ಬ್ಸು, ಪ್ರೋಟೀನ್ ಜಾಸ್ತಿ ಇರಬೇಕು. ಪ್ರೋಟೀನ್ ಮ್ಯಾಂಡೇಟ್ರಿ ಹ್ಮ್. ಎನಿ ಮೀಲ್. ಪ್ರೋಟೀನ್ ಅಂದ್ರೆ ಚಿಕನ್ನು, ಮೊಟ್ಟೆ, ಫಿಶ್ ಆ ಥರ. ಫೈಬರ್ ಅಂದ್ರೆ ತರಕಾರಿಗಳು. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ನಿಮ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು ಪ್ರೋಟೀನ್ ಅಂಡ್ ಫೈಬರ್, ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸು. ಎಷ್ಟೊಂದು ಜನ ಮಾಡೋ ಮಿಸ್ಟೇಕ್ಸ್ ಅನ್ನು ಕಾರ್ಬ್ಸ್ ಕಟ್ ಡೌನ್ ಮಾಡ್ತಾರೆ, ಅಲ್ಲಿ ವೆಯ್ಟ್ ಲಾಸ್ ಆಗಲ್ಲ, ಬಾಡಿ ವೀಕ್ ಆಗುತ್ತೆ. ಓಕೆ. ವೀಕ್ ಆಗೋದು ಪೇಷಂಟ್ ತರ ಕಾಣಿಸ್ತಾರೆ, ಮೈಯಲ್ಲಿ ಏನೂ ಇರಲ್ಲ. ಅನ್ನ ತಿನ್ನಬೇಕು, ಅನ್ನ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡೋದು ಅವ್ರಿಗಿಂತ ಮೂರ್ಖು ಇನ್ನೊಬ್ರು ಇಲ್ಲ. ವೆಯ್ಟ್ ಲಾಸ್ಗೂ ಸೇಮ್ ಪ್ರೊಸೀಜರ್ ಅಥವಾ ಬೇರೆ ಬೇರೆ ಅಂತ? ಅದು ವರ್ಕೌಟ್ ಅಲ್ಲಿ ಚೇಂಜ್ ಆಗುತ್ತೆ, ಮತ್ತೆ ಫುಡ್ ರೊಟೀನ್ ಚೇಂಜ್ ಆಗುತ್ತೆ. ಫುಡ್ ಅಷ್ಟೇ. ರೂಟೀನ್ ಅಂದ್ರೆ ಏನ್ ಏನೆಲ್ಲ ಕೊಡ್ತೀವಿ? ಚೇಂಜಸ್ ಆಗುತ್ತೆ ಅಂತ? ಆ ಫೈಬರ್ ಲೋಡ್ ಜಾಸ್ತಿ ಲೋಡ್ ಕೊಡ್ಬೇಕು ಅವಾಗ. ಮತ್ತೆ ಕಾರ್ಡಿಯೋ ಎಂಡೂರೆನ್ಸ್ ವರ್ಕೌಟ್ ರೊಟೀನ್ ಸ್ವಲ್ಪ ಸ್ಪ್ಲಿಟ್, 3 days ವೇಟ್ ಟ್ರೈನಿಂಗು, 3 days ಎಂಡೂರೆನ್ಸು, ಅದ್ರ ಜೊತೆ ಕಾರ್ಡಿಯೋ ಆ ಥರ. ಅದು ಗ್ರಾಫ್ ಅಲ್ಲಿ ಇನ್ಕ್ರೀಸ್ ಮಾಡಬೇಕು. ಜಿಮ್ಗೆ ಜಾಯ್ನ್ ಆಗ್ಬಿಟ್ಟು ಒಂದೇ ವಾರದಲ್ಲಿ ಎಲ್ಲ ಮಾಡ್ಬಿಡ್ಬೇಕು, ಆಮೇಲೆ ನೆಕ್ಸ್ಟ್ ವಾರ ಬರೋದೇ ಇಲ್ಲ ಅವ್ರು ಆ ಬಾಡಿ ಪೇನ್. ಒಬ್ಬರು ತುಂಬಾ ಸೆನ್ಸಿಟಿವ್ ಇರ್ತಾರೆ, 3 days ಮಾಡಿದ್ರೆ ಅವ್ರಿಗೆ ಫೀವರ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರನ್ನ ಪ್ರೊಸೆಸ್ ನೋಡಿಕೊಂಡು ಆ ಗ್ರಾಫ್ ಲೆವೆಲಲ್ಲಿ ವರ್ಕೌಟ್ನ ಇನ್ಕ್ರೀಸ್ ಮಾಡಿದ್ರೆ ಬರುತ್ತೆ. ಬಾಡಿ ವರ್ಕ್ ಹಾಕಿ ನಾವು ಟೈಮ್ ಕೊಡ್ಬೇಕು ಅಷ್ಟೇನೆ ಆ ಥರ. ವೆಯ್ಟ್ ಗೇನ್ಗೆ ಮೀಲ್ಸ್ ಆಗಿರ್ಬೋದು ಅಥವಾ ನೀವು ಹೇಳ್ತಿರುವಂತಹ ಫುಡ್ ಜೊತೆಗೆ ಹ್ಮ್. ಪ್ರೋಟೀನ್ ಪೌಡರ್ ಅನ್ನೋವಂಥದ್ದು ಬರುತ್ತೆ. ಹ್ಮ್. ಆ ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೆಟರಾ ಅಥವಾ ನ್ಯಾಚುರಲ್ ಆಗಿ ಫುಡ್ ಅಂದ್ರೆ ತಗೊಳ್ಳೋದ್ರಿಂದ- ಪ್ರೋಟೀನ್ ಕೂಡ ನ್ಯಾಚುರಲ್ಲೇ, ಹ. ಹಾಲಿಂದ ಮಾಡೋದು. ವೇಸ್ಟ್ ಹಾಲಿಂದ ಮಾಡೋದು ಅಷ್ಟು, ಅದ್ ಬಿಟ್ರೆ ಏನೂ ಇಲ್ಲ. ಹ್ಮ್. 80% ಫುಡ್, ಹ್ಮ್. 20% ಸಪ್ಲಿಮೆಂಟ್ಸ್ಗೆ ಹೋಗ್ಬೇಕು. ನೀವು ಕಂಪ್ಲೀಟ್ ಫುಡ್ ಅಲ್ಲೇ ಮಾಡ್ತಿಲ್ಲ ಸ್ವಲ್ಪ ಡಿಲೇ ಆಗುತ್ತೆ. ಅದು ಸ್ವಲ್ಪ ಪ್ರೋಟೀನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸ್ವಲ್ಪ ಫಾಸ್ಟ್ ಅಬ್ಸರ್ವ್ ಆಗುತ್ತೆ ಅಷ್ಟೇನೆ. ಇವಾಗ ವರ್ಕೌಟ್ ಮಾಡಿದಾಗ ನಿಮಗೆ ಮಸಲ್ ಟಿಶ್ಯೂ ಬ್ರೇಕ್ ಡೌನ್ ಆಗುತ್ತೆ. ಹ್ಮ್. 1-1.5 hour ವರ್ಕೌಟ್ ಮಾಡ್ತೀವಿ, ಬಾಡಿ ಇರೋ ಎನರ್ಜಿ ಲೆವೆಲ್ ಲೋ ಆಗ್ತಾ ಬರುತ್ತೆ. ಅವಾಗ ನಿಮ್ಗೆ ಬಾಡಿ ಫ್ಯೂಯಲ್ ಬೇಕು, ಹ್ಮ್. ಅಂದ್ರೆ ಊಟ. ಹ್ಮ್. ಮಸಲ್ಸ್ಗೆ ಊಟ ಕೊಡಬೇಕು. ಮಸಲ್ಸ್ ಊಟ ಏನು ಅಂದ್ರೆ ಪ್ರೋಟೀನ್. ಹ್ಮ್. ಯಾಕೆಂದ್ರೆ ಪ್ರತಿಯೊಂದು ಫುಡ್ಗೂ ಅದಕ್ಕೆ ಆದಂತ ಒಂದು ಡೈಜೆಷನ್ ಟೈಮ್ ಇದೆ. ಹ್ಮ್. 60 minutes, 80 minutes, 30 minutes. ಡ್ರೈ ಫ್ರೂಟ್ಸ್ ಇಂದ ಹಿಡಿದು ಎಲ್ಲದಕ್ಕೂ ಅದಕ್ಕೆ ಆದಂತ ಟೈಮಿಂಗ್ಸ್. ಬಟ್ ವೇ ಪ್ರೋಟೀನ್ ನೀರಲ್ಲಿ ತಗೊಳ್ಳೋದ್ರಿಂದ ವಿತಿನ್ 5 to 7 minutes ಅಲ್ಲಿ ಬೇಗ ಡೈಜೆಷನ್ ಆಗುತ್ತೆ ಬಾಡಿಗೆ. ಅವಾಗ ನೀವು ಮಾಡಿರೋ ವರ್ಕೌಟ್ ಬೇಗ ರಿಸಲ್ಟ್ ಬರುತ್ತೆ ಅಷ್ಟೇ. ಅದೊಂದೇ ರೀಸನ್ಗೆ ವೇ ಪ್ರೋಟೀನ್ ತಗೊಳ್ಳೋತರ ಇರುತ್ತೆ. ಇನ್ಯಾವುದರಿಂದ ಅಂದ್ರೆ 100ಗೆ 10% ಮಾತ್ರ ಅದ್ರ ಮೇಲೆ ಡಿಪೆಂಡ್ ಆಗಬೇಕು. ಇನ್ 90% ಊಟ. ವರ್ಕೌಟ್ ಕಷ್ಟ ಅನ್ಕೋತಾರೆ. ವರ್ಕೌಟ್ ಆಕ್ಚುಲಿ ಡಯಟ್ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಂಡ್ರೆ ವರ್ಕೌಟ್ ಈಸಿ, ಡಯಟ್ ಮಾಡೋದೇ ಕಷ್ಟ. ಸ್ಟೆರಾಯ್ಡ್ಸ್ ಎಲ್ಲ ತಗೊಂಡು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವೇನೇ ಮಾಡ್ಬೇಕಂದ್ರೂ ಈಸಿಯಾಗಿ ಆಗ್ಬೇಕು ಅಂಡ್ ಬೇಗ ಆಗ್ಬೇಕು. ಸೊ ಆ ಒಂದು ದಾರಿಯಲ್ಲಿ ಲೈಕ್ ಏನಂತಂದ್ರೆ ಈಸಿಯಾಗಿ ಮತ್ತೆ ಬೇಗ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೆರಾಯ್ಡ್ಸ್ ಎಲ್ಲ ತಗೊಳ್ಳುವಂಥದ್ದು. ಹ್ಮ್. ಕೆಲವೊಂದು ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೇಗ ಆಗುತ್ತೆ, ಬೇಗ ಬಲ್ಕ್ ಆಗುತ್ತೆ ಅಥವಾ ಬೇಗ ಶೇಪ್ ಬರುತ್ತೆ ಅನ್ನುವಂಥದ್ದಾಗಿರ್ಬೋದು. ಈ ಸ್ಟೆರಾಯ್ಡ್ಸ್ ಮತ್ತೆ ಕೆಲವೊಂದು ಪ್ರೋಟೀನ್ ಪೌಡರ್ಗಳಿಂದ ನಮ್ಮ ಬಾಡಿಗೆ ತುಂಬಾನೇ ನಷ್ಟ ಆಗುತ್ತೆ. ಬಿಕಾಸ್ ಒಂದೊಂದ್ಸಲ ಪ್ರಾಣ ಕಳ್ಕೊಳ್ಳುವಂತ ಸಿಚುವೇಶನ್ ಸಹ ಬರುತ್ತೆ. ಸೊ ಅದು ತಗೊಳ್ಳೋದು ಬೆಟರಾ ಬೇಡವಾ? ಅಂದ್ರೆ ನಿಮ್ ಗೋಲು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇತ್ತೀಚೆಗೆ ಹೆಚ್ಚಾಗಿರೋದು ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಬಾಡಿ ಬಿಲ್ಡಿಂಗು ಬರೀ ಒಂದೊಂದು ಶೋಕಿಗೆ ಅಂತ ಮಾಡ್ತಾರೆ. ಹ್ಮ್. ಹೊಸದಾಗಿ ಉಟ್ಕೊಂಡಿರೋದೆಲ್ಲ ಹಂಗೇನೇನೆ ಬರೀ ಒಂದ್ ಶೋ ಮಾಡಬೇಕು ಅಂತ. Okay. ಆ ತರದಲ್ಲಿ ಮಾಡೋದು ತಪ್ಪು. ಹ್ಮ್. ನಿಮ್ಗೆ ಕಂಪ್ಲೀಟ್ ಸ್ಟೆರಾಯ್ಡ್ಸ್ ಮೆಡಿಸಿನ್ ತಗೋಬೇಕಾ ಹ್ಮ್. ಅಂದ್ರೆ ನೀವು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು. ಹ್ಮ್. ಇನ್ ಮುಂದೆ ನನ್ನ ಲೈಫ್ ನ ಅದರಲ್ಲೇ ಕ್ಯಾರಿ ಮಾಡ್ತೀನಿ ಅಂದಾಗ ಪ್ರಾಪರ್ ಕೋಚ್ ಇರಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡಿರ್ಬೇಕು. ಅಂತವ್ರ ಹತ್ರ ನಿಮ್ ಬಾಡಿ ಏನು ಫಸ್ಟ್ ಆಫ್ ಆಲ್ ಮತ್ತೆ ಏಜ್ ತಿಳ್ಕೊಬೇಕು. ನಿಮ್ ಏಜ್ ಏನು, ಯಾಕೆ ಬಾಡಿ ಬಿಲ್ಡಿಂಗು ನೀವು ಒಂದು ಶೋ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಬಿಗಿನ್ ಆಗೋದು 2 ವರ್ಷ ಬೇಕು. ಅಂತಂದ್ರೆ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಮಾಡ್ತೀನಿ ಅಂದ್ರೆ ಎಷ್ಟು ಬೇಗ ಪೀಕ್ ಹೋಗ್ತಾರಲ್ಲ ಅಷ್ಟು ಬೇಗ ಮೇಲ್ಕ್ ಹೋಗ್ಬಿಡ್ತಾರೆ ಅಷ್ಟೇ. ಅವ್ರ ಏಜ್ ಚಿಕ್ಕದಿರುತ್ತೆ, ಸ್ಲೋ ಪ್ರೋಗ್ರೆಸ್, ನಿಧಾನಕ್ಕೆ ಹೋಗಿ. ಅಂದ್ರೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ ಗೋಲ್ ಹಂಗಿರ್ಬೇಕು. ಓಕೆ. ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು. ಸುಮ್ಮನೆ ಜಸ್ಟ್ ವೇಟ್ ಲಾಸ್ಗೋಸ್ಕರ ವೇಟ್ ತಗೋತೀನಿ ಅಂದ್ರೆ ನೀವು ಈ ಜನರೇಷನ್ 50 ಕ್ರಾಸ್ ಆಗೋದು ಡೌಟೇ. 101%. ಪ್ರಾಪರ್ ಗೈಡೆನ್ಸ್. ಯಾಕಂದ್ರೆ ಫೇಕ್ ಟ್ರೈನರ್ಸ್ಗಳು ತುಂಬಾ ಇದಾರೆ ಇವಾಗ. ಇನ್ಸ್ಟಾಗ್ರಾಮ್ ಅಲ್ಲಿ ಉಟ್ಕೊಂಡಿರೋರು ಫೇಕ್ ಟ್ರೈನರ್ಸ್.
ಪ್ರೊಫೆಷನಲ್ಸ್ ಯಾರು ಬಂದು ಮೀಡಿಯಾ ಮುಂದೆ ಮಾತಾಡಲ್ಲ. ಹ್ಮ್. ಅದ್ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ ಬಿಟ್ಟು ಪ್ರಮೋಷನ್ ಕೊಡ್ತಾರೆ ಅಂತ ಸುಮಾರು ಜನ ಟ್ರೈನರ್ಸ್ಗಳು ಹ್ಮ್. ಮತ್ತೆ ಇವಾಗ ಒಂದ್ ಶೋ ಮಾಡ್ತಾರೆ, ನೆಕ್ಸ್ಟ್ ಅವರೇ ಕೋಚ್. ಇವತ್ತಿನ ಜನರೇಷನ್ ಆಗ್ತಿರೋದೇ ಇದು. ಎಲ್ಲ 10-15 ವರ್ಷ ಮಾಡಿ ಒಂದು ಜಿಮ್ ಮಾಡ್ಕೊಂಡು ಎಷ್ಟೊಂದ್ ಜನ ಸರ್ವೈವ್ ಮಾಡ್ತಾ ಇರ್ತಾರೆ. ಹ್ಮ್. ಬಟ್ ಇವತ್ತಿನ ಜನರೇಷನ್ ಒಬ್ಬನ ಹತ್ರ ಒಬ್ಬ ಕೋಚಿಂಗ್ ತಗೋತಾರೆ, ಒಂದ್ ಶೋ ಯಾವ್ದೋ ಒಂದ್ ಶೋ ಮಾಡ್ತಾರೆ, ಅವ್ರು ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ. ಅವ್ರ ಬಾಡಿಗೆ ಏನ್ ಯಾವ ತರ ಟ್ರೈನ್ ಮಾಡಿರ್ತಾರೆ, ಫುಡ್ ಇಂದ ಹಿಡಿದು ವರ್ಕೌಟ್ ಇಂದ ಹಿಡಿದು ನೆಕ್ಸ್ಟ್ ಅದನ್ನ ಎಲ್ರ ಮೇಲೆ ಕ್ಯಾರಿ ಮಾಡಕ್ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇರೋದೇ ಅದು. ಎಷ್ಟೊಂದ್ ಜನ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದೇ ಇದರಿಂದ. ಒಂದ್ ಶೋ ಮಾಡೋದು, ಇನ್ನೊಬ್ರ ಮೇಲೆ ಯಾರು ಏನ್ ಟ್ರೈನ್ ಮಾಡಿದ್ರು ಅದನ್ನ ಇನ್ನೊಬ್ಬ ಫಿಟ್ನೆಸ್ ಕೋಚ್ ಅಂತ ಹಾಕೊಡೋದು. ಫಿಟ್ನೆಸ್ ಕೋಚ್, ವೆಲ್ನೆಸ್ ಕೋಚ್, ಟ್ರೈನ್ ವಿತ್ ಮೀ, ಗೈಡ್ ವಿತ್ ಮೀ. ಇನ್ನೊಬ್ರನ್ನ ನಾವು ಟ್ರೈನ್ ಮಾಡಬೇಕು ಅಂದ್ರೆ ನಮ್ಗೆ ನಾವು ಒಂದು 10 ವರ್ಷ ಆ ಇಂಡಸ್ಟ್ರಿ ಸರ್ವೈವ್ ಆಗಬೇಕು. ಇನ್ನೊಬ್ರು ಹೆಲ್ತ್ ನಮ್ ಕೈ ಕೊಡ್ತಾರೆ ಅಂದಾಗ ನಾವ್ ಎಷ್ಟು ನಾಲೆಡ್ಜಬಲ್ ಆಗಿರ್ಬೇಕು. ನೀವು ಇನ್ನೊಬ್ರು ಬಾಡಿನ ಟ್ರೈನ್ ಮಾಡ್ತೀರಾ ಅಂದಾಗ ನೀವು ಅಷ್ಟೇ ನಿಮ್ಗೆ ನಾಲೆಡ್ಜ್ ಇರಬೇಕು. ವಿತೌಟ್ ನಾಲೆಡ್ಜ್ ಇನ್ನೊಬ್ರು ಬಾಡಿನ ಟ್ರೈನ್ ಮಾಡಕ್ ಆಗಲ್ಲ. ಓಕೆ. ಆತರ ನಿಮ್ ಗೋಲ್ ಸ್ಟ್ರಾಂಗ್ ಇತ್ತಾ, ಪ್ರಾಪರ್ ಗೈಡೆನ್ಸ್ ಕೋಚ್ ಜೊತೆ ತಗೊಳ್ಳಿ, ಇಲ್ಲ ಸ್ಟೂಡೆಂಟ್ಸ್ಗೆ ಕೈ ಹಾಕ್ಬಿಡಿ. ಈ ಇನ್ನೊಂದು ಏನಾಗ್ತೈತೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಜನ ಇನ್ಫ್ಲೂಯೆನ್ಸ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಯಾರೋ ಒಬ್ರು ಒಂದು ಪೋಸ್ಟರ್ ಹಾಕಿದ್ದಾರೆ ಅಂತಂದ್ರೆ ನಾನು ಹೋಗ್ಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ನೀವು ಹೇಳ್ದಂಗೆ 1 or 2 days ಹೊಸ ಬಟ್ಟೆ ತಗೊಂಡ್ಬರ್ತಾರೆ, ಹೊಸ ಶೂಸ್ ಎಲ್ಲ ತಗೊಂಡ್ಬರ್ತಾರೆ, ಬಟ್ ಅಲ್ಲಿ ವರ್ಕೌಟ್ ಮಾಡಲ್ಲ. ಅದಾದ ನಂತರ ಮತ್ತೆ ಎಲ್ಲೊಂದ್ ಕಡೆ ಸ್ಟೆರಾಯ್ಡ್ಸ್ ಮತ್ತೆ ಈ ಪ್ರೋಟೀನ್ ಪೌಡರ್ ತಗೊಳ್ತಾರೆ. ಅದರಿಂದ ಹೆಲ್ತ್ಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ. ಸೈಡ್ ಎಫೆಕ್ಟ್ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬೇಗ ಏಜ್ ಆದವ್ರ ತರ ಕಾಣಿಸ್ತಾರೆ. ಹ್ಮ್. ಬೋನ್ ಡೆನ್ಸಿಟಿ ವೀಕ್ ಆಗ್ತಾ ಬರುತ್ತೆ. ಹ್ಮ್. ಏಜ್ ಆಗ್ತಾ ಆಗ್ತಾ ಬೋನ್ ನ್ಯಾಚುರಲ್ ಆಗಿ ಮೆನ್ಗೆ ವುಮೆನ್ಗೆ ಆಫ್ಟರ್ 35 ಆಫ್ಟರ್ 40 ಬೋನ್ ಡೆನ್ಸಿಟಿ ಲೈಟ್ ಆಗಿ ವೀಕ್ ಆಗ್ತದೆ, ಸ್ಟಾರ್ಟ್ ಆಗುತ್ತೆ. ಓಕೆ. ಬಟ್ ಇವ್ರು ಚಿಕ್ಕ ವಯಸ್ಸಲ್ಲೇ 20 ವರ್ಷದಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರಿಗೆಲ್ಲ ಇನ್ನೂ ಬೇಗ ಆಗುತ್ತೆ. ಸೊ ಅವ್ರು ಮುಂದಕ್ಕೆ ಸರ್ವೈವ್ ಆಗೋದು ಕಷ್ಟ. ಯಾಕಂದ್ರೆ ನೀವು ಬರೀ ಸಪ್ಲಿಮೆಂಟ್ಸ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ತೀನಿ ಅಂದಾಗ ನಿಮ್ಮ ಲೈಫ್ ಸ್ಪ್ಯಾನು 10 to 15 ವರ್ಷ ಎಕ್ಸ್ಟೆಂಡ್ ಆಗುತ್ತೆ. ನೀವು ಅದನ್ನ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ. ಸೊ ಪ್ರಾಪರ್ ಗೈಡೆನ್ಸ್ ಅಲ್ಲಿ ಇದ್ರೆ PCT ಮಾಡಿದ್ಮೇಲೆ ಅದೇ ಸ್ಟೆರಾಯ್ಡ್ಸ್ ಮೆಡಿಸಿನ್ ಸೈಕಲ್ ಹಾಕಿದ್ಮೇಲೆ ಅದಾದ್ಮೇಲೆ PCT ಮಾಡಿದ್ರೆ ತಿರ್ಗಾ ಬಾಡಿ ಕಂಡೀಷನ್ ಬರುತ್ತೆ. ಬಟ್ ಅದೆಲ್ಲ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ನಾಲೆಡ್ಜ್ ಇರಬೇಕು. ಇವತ್ತಿನ ಜನರೇಷನ್ ಒಂದ್ ಶೋ ಮಾಡ್ತಾರೆ, ಕೋಚ್ ಅಂತ ಹಾಕೋತಾರೆ. ಅಂಥವ್ರನ್ನ ಯಾವತ್ತೂ ನಂಬಕ್ಕೆ ಹೋಗ್ಬಿಡಿ. ಮತ್ತೆ ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂದ್ ತರ ಇರುತ್ತೆ. ಎಲ್ರೂ ಬಾಡಿ ಟೈಪ್ ಒಂದೇ ತರ ಇರಲ್ಲ. ಇವಾಗ ಯಾರೋ ಒಬ್ರು ವರ್ಕೌಟ್ ಮಾಡ್ತಾರೆ, ಅದನ್ನ ಹಾಕಿರ್ತಾರೆ ಅಂದ್ಬಿಟ್ಟು ಇನ್ನೊಬ್ರು ಮಾಡಕ್ ಹೋಗ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ಗೆ ಹಾಕ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ವೆಯ್ಟ್ಸ್ ಹೊಡಿತಾ ಇರ್ತಾರೆ. ನೀವು ಇವತ್ತು ಜಿಮ್ಗೆ ಬಂದಿದ್ದೀರಾ, ನಿಮ್ ಕೆಪಾಸಿಟಿ ಏನು, ನಿಮ್ ಗೋಲ್ ಏನು? ಯಾರೋ ಒಬ್ರು ಬಾಡಿ ಬಿಲ್ಡರ್ ಮಾಡ್ತಾ ಇರ್ತಾರೆ, ಅವ್ರು ಹೊಡಿತಾರೆ, ಅವರಷ್ಟೇ ವೇಟ್ಸ್ ಹೊಡಿಬೇಕು. ಇಂಜುರಿ ಆದ್ರೆ ಯಾರು ಮಾಡ್ತಾರೆ? ಹೌದು. ಅವ್ರು ಜಿಮ್ ಮೇಲೆ ಬರುತ್ತೆ, ಕೋಚ್ ಮೇಲೆ ಬರುತ್ತೆ. ಸೊ ಯಾರು ಗೈಡ್ ಮಾಡ್ತಾ ಇರ್ತಾರೋ ಅವ್ರು ಪ್ರಾಪರ್ ಗೈಡೆನ್ಸ್ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಏನಾಗ್ತಿದೆ ಅಂದ್ರೆ ಯಾರು ಕೋಚ್ಗಳನ್ನ ಹತ್ರ ಗೈಡೆನ್ಸ್ ತಗೊಳಲ್ಲ. ಇಂಡಿಪೆಂಡೆಂಟ್ ಆಗಿ ಮಾಡೋದು ಜಾಸ್ತಿ. ನನಗೆ ಗೊತ್ತು, ನಾನು ಯಾಕೆ ಅವ್ರನ್ನ ಕೇಳಬೇಕು ಅನ್ನೋ ಅಹಮು. ಇವತ್ತು ಜನರೇಷನ್ ಅಲ್ಲಿ ಹಂಗೆ ಆಗ್ತಾ ಇದೆ. ಫಿಟ್ನೆಸ್ ಮುಂಚೆ ಬಾಡಿ ಬಿಲ್ಡರ್ಸ್ ಹುಡುಕ್ಬೇಕಾಗಿತ್ತು, ಇವಾಗ ಮನೆಗೆ ಯಾವ ಜಿಮ್ ಹೋಗ್ತಾರೋ ಅವರೆಲ್ಲ ಬಾಡಿ ಬಿಲ್ಡರ್ಗಳು. ಫ್ರೀ ಕ್ರಿಯೇಟಿವ್, ಫ್ರೀ ಪ್ರಮೋಷನ್ ಬರುತ್ತೆ ಅಂದ್ಬಿಟ್ಟು ರೀಲ್ಸ್ ಮಾಡಿ 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 ಜನಗಳನ್ನ ಪಕ್ಕಿದ್ದೆಲ್ಲ ತಿಂದು ಅಂತ ತಿನ್ಕೊಂಡು ಇವಾಗ ನಾವು ಯಾರೇ ಆಗ್ಲಿ ಒಂದು ಕಂಟೆಂಟ್ ಬಿಡ್ತೀನಿ ಅಂದಾಗ ಸ್ವಲ್ಪ ಸೆನ್ಸ್ ಇರಬೇಕು. ಅದನ್ನ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು, ಫಾಲೋ ಮಾಡದೇನೂ ಇರ್ಬೋದು. ಸೊ ಕಂಟೆಂಟ್ ಬಿಡ್ತೀನಿ ಅಂದ್ರೆ ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಹೊಸಬ್ರು ಸ್ಟಾರ್ಟ್ ಮಾಡ್ಬೋದು, ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು. ಹೌದು. ಈಗ ಯಾರು ಕೆಲವೊಂದು ರೀಲ್ಸ್ಗಳನ್ನ ಬೇರೆ ಸ್ಟೇಟ್ಗಳಲ್ಲಿ ನೋಡಿದೀನಿ, ಮೆಡಿಸನ್ನ ಹಂಗೆ ಲೈವಲ್ಲೇ ತೋರಿಸ್ತಾರೆ. ಇದನ್ನ ಹಾಕಿ, ಇದನ್ನ ಹಾಕಿ, ಇದನ್ನ ಹಾಕಿ ಅಂತ. ಯಾರೋ ಒಬ್ಬ, ಇವಾಗ ಎಲ್ರ ಕೈಲೂ ಫೋನ್ ಇದೆ. ಇವಾಗ ಯಾರೋ ಒಬ್ಬ ಸ್ಟಾರ್ಟ್ ಮಾಡ್ದ, ಅವ್ನ ಹಾರ್ಟ್ ರೇಟ್ ಎಲ್ಲಿ ಹೋಗುತ್ತೆ? ಯಾರು ಹೊಣೆ ಅದಕ್ಕೆ? ಸೊ ಅದಕ್ಕೆ ಏನ್ ಹೇಳೋದಂದ್ರೆ, ನಿಮ್ ಕೋಚ್ ಜಿಮ್ಗೆ ಜಾಯ್ನ್ ಆಗ್ತೀರಾ, ನಿಮ್ ಕೋಚ್ ಗೈಡೆನ್ಸ್ ತಗೊಳ್ಳಿ. ಅವ್ರು ಅದಕ್ಕೆ ಕೋಚ್ ಟ್ರೈನ್ ಮಾಡಕ್ಕೆ ಅಂತಾನೆ ಕೋಚ್ ಆಗಿರೋದು. ನೀವು ಅವ್ರನ್ನ ಟ್ರೈನ್ ಮಾಡಿ ಮತ್ತೆ ಕೋಚ್ ಏನ್ ಮಾಡ್ತಾರೆ? ಹೌದು. ಕೇಳ್ಬೇಕು, ಅಹಂ ಬಿಟ್ಟು ಕೇಳ್ಬೇಕು. ನನಗೆ ಎಲ್ಲ ಗೊತ್ತು ಅಂದ್ರೆ ಏನ್ ಹೆಚ್ಚು ಕಮ್ಮಿ ಯಾರು ನೋಡ್ತಾರೆ? ಇಂಜುರಿ ಆದ್ರೆ ಮಿನಿಮಮ್ 3 months ಬೆಡ್ ರೆಸ್ಟ್ ಬೇಕು. ಓವರ್ ವೇಟ್ಸ್ ಹೊಡಿಯಕ್ಕೆ ಹೋಗ್ತಾರೆ. ಇವತ್ತಿನ ಜನರೇಷನ್ ಅದೇ ಪ್ರಾಬ್ಲಮ್ ಆಗ್ತಿದೆ. ಈಗೋ ಲಿಫ್ಟಿಂಗ್ ಮತ್ತೆ ಈಗೋ ಪ್ರಾಬ್ಲಮ್ ಜಾಸ್ತಿ. ನಾನ್ ಯಾಕೆ ಅವ್ರನ್ನ ಕೇಳ್ಬೇಕು? ಕಂಪೇರ್ ಮಾಡ್ಕೋತಾರೆ. ನಾನ್ ನಿಂತರ 3 ತಿಂಗಳು ಬಾಡಿ ಮಾಡ್ಬಿಡ್ತೀನಿ, 3 ತಿಂಗಳು ಬಾಡಿ ನಂದು ಬೇಕಾದ್ರೆ ನಾನು ಫೋಟೋ ಕಳಿಸ್ತೀನಿ. ನಾನು ಫಸ್ಟ್ ಕಾಂಪಿಟೇಷನ್ಗೂ ಈ ವರ್ಷ ನಾನು ಅಷ್ಟು ಮಿಸ್ಟರ್ ವರ್ಲ್ಡ್ ಆಡಿದಾಗೂ ಎಷ್ಟು ವರ್ಷ ತಗೊಂಡಿದ್ದೀನಿ ಅಂತ. ಆ ಬಾಡಿಗೆ 5 kg ಪುಟನ್ ಆಗಿದ್ದೀನಿ ಅಷ್ಟೇನೆ. ಎಷ್ಟು ಹೇಳಿ? 7 ವರ್ಷಕ್ಕೆ 7 ವರ್ಷ ನಾನು ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ. 7 ವರ್ಷದಲ್ಲಿ ನಾನು ಡಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ ಬರೋಕ್ಕೆ
65 kg 70 kg ಅಷ್ಟೇ ಬಂದಿರೋದು ನಾನು. ಸೊ ತಿಳ್ಕೊಳ್ಳಿ, ಇದ್ರಲ್ಲೇ ಅದೇ ಫೇಕ್ ಯಾವುದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅದೇ ಬೇರೆ, ರಿಯಾಲಿಟಿನೇ ಬೇರೆ. ಸೋಷಿಯಲ್ ಮೀಡಿಯಾ ತೋರ್ಸೋಷ್ಟು ಯಾರು ನಿಜ ಅಲ್ಲ. ಇನ್ನೊಂದು ಜಿಮ್ ಮಾಡೋದ್ರಿಂದ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಬರುತ್ತೆ ಗಂಡಸರಿಗೆ ಅಂತ ಹೇಳ್ಬಿಟ್ಟು ಒಂದು ಅದೆಲ್ಲ ತಪ್ಪು ತಿಳುವಳಿಕೆ ಇದೆ ಹೇಳದಲ್ಲ, ತಪ್ಪು ತಿಳುವಳಿಕೆ ಅಷ್ಟೇನೆ, ಅದ್ ಬಿಟ್ರೆ ಏನೂ ಇಲ್ಲ. ಕೆಲವರಿಗೆ. ಸೊ ಬಿಕಾಸ್ ಈ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಕೆಲವು ಟ್ರೋಲ್ಸ್ ಆಗಿರ್ಬೋದು, ಮೇಮ್ಸ್ ಆಗಿರ್ಬೋದು, ಜಿಮ್ ಮಾಡುವಂಥದ್ದಾಗಿರ್ಬೋದು, ವಿತೌಟ್ ವರ್ಕೌಟ್ ಮಾಡುವಂಥದ್ದಾಗಿರ್ಬೋದು, ಒಂದಷ್ಟು ಪ್ರೈವೇಟ್ ಪಾರ್ಟ್ಸ್ ತೋರಿಸುವಂಥದ್ದಾಗಿರ್ಬೋದು, ಈ ತರ ಜಿಮ್ ಮಾಡುವಂಥದ್ದು ಈ ತರ ಇರುತ್ತೆ, ಜಿಮ್ ಮಾಡದೇ ಇರುವಂಥದ್ದು ಈ ತರ ಇರುತ್ತೆ ಅನ್ನುವಂಥದ್ದು ಈ ತರ ಆಗುತ್ತೆ. ಲೈಕ್ ಏನಂತ ಟ್ರೋಲ್ಸ್ ಈ ತರ ಎಲ್ಲ ಸಿಕ್ಕಾಪಟ್ಟೆ. ಅದು ಈಗಿನ ಕಾಲದಲ್ಲಿ ಎಲ್ಲಾ ಯಂಗ್ಸ್ಟರ್ಸ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನ ತಪ್ಪು ತಿಳುವಳಿಕೆ ತರ ಬಿಂಬಿಸ್ತಾ ಇದ್ದಾರೆ. ಸೊ ನೀವೇನ್ ಹೇಳ್ತೀರಾ? ಸೋಷಿಯಲ್ ಮೀಡಿಯಾ ಎಲ್ರಿಗೂ ಫ್ರೀ ಇವಾಗ. ಹ್ಮ್. ಅದನ್ನ ಒಳ್ಳೇದಕ್ಕೆ ಬೇಕಾದ್ರೆ ಉಪಯೋಗಿಸ್ಕೋಬಹುದು, ಕೆಟ್ಟದ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸೊ ನಮಗ್ ಬಿಟ್ಟಿರುತ್ತೆ ಯಾವ್ದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಮತ್ತೆ ನಾವ್ ಯಾರನ್ನ ಫಾಲೋ. ಹ್ಮ್. ಇವಾಗ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಂಗೆ ಒಬ್ರು ಇನ್ಫ್ಲೂಯೆನ್ಸ್ ಆಗೇ ಆಗ್ತಾರೆ. ಫಿಸಿಕ್ ಚೆನ್ನಾಗಿದ್ದಾಗ ಮತ್ತೆ ಅವ್ರ ಬಗ್ಗೆ ತಿಳ್ಕೊಬೇಕು. ಅವ್ರು ಎಷ್ಟು ದಿನ ವರ್ಕೌಟ್ ಮಾಡ್ತಾ ಇದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅವಾಗ ಬೇಕಾದ್ರೆ ಅವ್ರೊಬ್ರನ್ನ ಫಾಲೋ ಮಾಡಿ ಅವ್ರ ಗೈಡೆನ್ಸ್ ಆ ಥರ ಮಾಡ್ಬೋದು. ಇಂಡಿಪೆಂಡೆಂಟ್ ಆಗಿ ಸೋಷಿಯಲ್ ಮೀಡಿಯಾ ಅದು ಇವತ್ತಿನ ಅರ್ಥನೇ ಇರಲ್ಲ. ಈ ಯಾರು ಕಷ್ಟ ಪಡ್ತಾ ಇರ್ತಾರಲ್ಲ ಅವ್ರು ವೈರಲ್ ಆಗಲ್ಲ. ಈ ತಿಕ್ಲಂಗ್ ಆಡ್ತಾ ಇರ್ತಾರೆ ಪೆಕ್ಕಂಗೆ, ಅವ್ರುಗಳು ಜಾಸ್ತಿ ವೈರಲ್ ಆಗ್ತಾರೆ. ಈ ಸುಮ್ನೆ ಇಷ್ಟ ಬಂದಿ ಡೈಲಾಗ್ಗಳು ಹೊಡೆಯೋದು ಆ ತರ ಅವ್ರು ವೈರಲ್ ಆಗ್ತಾರೆ. ಯಾರು ಕಷ್ಟ ಪಡ್ತಾ ಇರ್ತಾರಲ್ಲ ಅವ್ರನ್ನ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇವಾಗ ನಮ್ಮ ಟ್ರೈನರ್ಸ್ ಅಲ್ಲೇನೆ ಹಳೆ ಬಾಡಿ ಬಿಲ್ಡರ್ಸ್ ಮತ್ತೆ ಕೋಚ್ಗಳಿದ್ದಾರೆ, ಅವರು ಕೆಲವೊಂದು ಕಂಟೆಂಟ್ಗಳನ್ನ ರಾ ಬಿಡ್ತಾರೆ. ಆಕ್ಚುಲಿ ಅವರು ಒಂದು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಒಂದು ಕಂಟೆಂಟ್ ಬಿಡ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ದೇ ಇರೋನು ಬಂದು ಕಮೆಂಟ್ ಹಾಕ್ತಾನೆ. ಗೊತ್ತಿರೋ ಕಮೆಂಟ್ ಹಾಕಿದ್ರೆ ಏನು ಪಕ್ಷ ತಡ್ಕೋಬಹುದು. ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರಲ್ಲ ಅಂತವ್ನು ಬಂದು ಅವ್ರ ಮೇಲೆ ಒಂದು ವಿಡಿಯೋ ಮಾಡ್ತಾನೆ. ಇದು ಅವತ್ತಿನ ಸೋಷಿಯಲ್ ಮೀಡಿಯಾ ಆಗ್ಬಿಟ್ಟಿದೆ. ಆ ತರ ಆಗ್ಬಿಟ್ಟಿದೆ ಇವಾಗ. ಗೊತ್ತಿಲ್ಲದೆ ಇರೋನ್ ಬಂದು ನಾಲೆಡ್ಜ್ ಇರೋನ್ ಬಗ್ಗೆ ಕಮೆಂಟ್ ಮತ್ತೆ ವಿಡಿಯೋಗಳು ಮಾಡ್ತಾರೆ. ಆ ತರ ಆಗಿದೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಏನಾಗ್ತದೆ ಅಂದ್ರೆ ಇತ್ತೀಚೆಗೆ ಈ ಶೋಕಿ ಮಾಡಕ್ಕೆ ಅಂತಾನೆ ಜಿಮ್ಗೆ ಬರ್ತಾರ ಅಂತ ಇದೆ ಕೆಲವೊಬ್ರು. ಇವಾಗ ಫಾರ್ ಎಕ್ಸಾಂಪಲ್ 100 ಜನ ಜಿಮ್ ಅಲ್ಲಿ ಇದ್ರೆ 80% ಜನ ಶೋಕಿಗೆ ಅಂತಾನೆ ಬರೋದು. ಇನ್ನು 20% ಜನ ಮಾತ್ರ ಅವ್ರ ಹೆಲ್ತ್ ನ ಸ್ವಲ್ಪ ಮೈಂಡ್ ಮೆಚುರಿಟಿ ಇರೋರಿಗೆ, ಇಲ್ಲ ನಾನು ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋರು ಬರ್ತಾರೆ. ಇನ್ನು 80% ಜನ ಇನ್ನೊಬ್ಬನ ತೋರ್ಸ್ಕೊಳಕ್ಕೆ ಅಂತ ಬರ್ತಾರೆ. ಅವ್ನು ಜಿಮ್ಗೆ ಜಾಯ್ನ್ ಆಗೋನೆ, ನಾನು ಈ ಜಿಮ್ಗೆ ಜಾಯ್ನ್ ಆಗ್ಬೇಕು. ಅವ್ನು ಆ ಥರ ಬಾಡಿ ಮಾಡ್ತಾವನೆ, ನಾನು 6 ತಿಂಗಳಲ್ಲಿ ನಾನು ಈ ಥರ ಬಾಡಿ ಮಾಡಿ ತೋರಿಸ್ಕೊಡ್ತೀನಿ. ಅವೆಲ್ಲ ಫಸ್ಟ್ ತಲೆಯಿಂದ ತೆಗಿಬೇಕು. ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಯಾರನ್ನು ಮೆಚ್ಚಕ್ಕಾಗ್ಲಿ, ಯಾವನ್ನ ಉರ್ಸಕ್ಕಾಗ್ಲಿ ಅದಲ್ಲ ಫಿಟ್ನೆಸ್. ನಿಮ್ಗೋಸ್ಕರ ಮಾಡೋದೇ ಫಿಟ್ನೆಸ್. ನೀವು ಎಕ್ಸರ್ಸೈಸ್ ಮಾಡ್ತೀರಾ, ನೀವು ಆರೋಗ್ಯವಾಗಿರ್ತೀರಾ. ಇಲ್ಲ ಅಂದ್ರೆ ನಿಮ್ಗೆ ಲಾಸ್. ಎಷ್ಟು ದಿನ ಒಬ್ರನ್ನ ಒಂದ್ಸಲ ಸ್ಯಾಂಪಲ್ ತಗೋತೀರಾ, 3 ತಿಂಗಳು ಅವ್ನು ನಿಮ್ಗೆ ಚೆನ್ನಾಗಿ ಕಾಣಿಸ್ತಾನೆ, ಇನ್ 3 ತಿಂಗಳು ಇನ್ನೊಬ್ಬ ಪೀಕ್ ಬರ್ತಾನೆ, ಅವ ಅವನ್ನ ತಗೋತೀರಾ. ಇನ್ 3 ತಿಂಗಳು ಇನ್ನೊಬ್ಬ ಬರ್ತಾನೆ, ಯಾರನ್ನ ಅಂತ ಫಾಲೋ ಮಾಡ್ತೀರಾ? ಇವತ್ತು ಜನರೇಷನ್ ಆಗ್ತಾ ಇರೋದೇ ಅದು. ಇನ್ನೊಬ್ರು ಕಂಪೇರ್ ಮಾಡ್ಕೋತಾರೆ, ಫಾರಿನ್ ಬಾಡಿ ಬಿಲ್ಡರ್ಸ್ಗೆ ಕಂಪೇರ್ ಮಾಡ್ಕೋತಾರೆ. ಅವ್ರು ಮಾಡೋ ಡಯಟ್ ನ ಫಾಲೋ ಮಾಡ್ತಾರೆ. ಅವ್ರು 5,000 6,000 ಕ್ಯಾಲರೀಸ್ ತಿಂತಾರೆ. ಇಂಡಿಯನ್ ಜೆನೆಟಿಕ್ ತಿನ್ಬಿಟ್ರೆ ಏನಾಗಲ್ಲ. ಅವ್ರು ತಿನ್ನೋದಕ್ಕಿಂತ ವರ್ಕೌಟ್ ಮಾಡೋದು ಜಾಸ್ತಿ. ಮತ್ತೆ ಅವ್ರ ಬಿಲ್ಟ್ ಹಂಗಿರುತ್ತೆ. ವಿತ್ ಬಾರ್ನ್ ಜೆನೆಟಿಕ್ ಆ ತರ ಇರ್ತಾರೆ. ಇಂಡಿಯನ್ ಜೆನೆಟಿಕ್ ಫಾರಿನ್ ಜೆನೆಟಿಕ್ ತುಂಬಾ ವ್ಯತ್ಯಾಸ ಇದೆ. ರಾಂಗ್ ಮೆಂಟಾಲಿಟಿ ಎಷ್ಟಿದೆ ಅಂದ್ರೆ ಇಂಡಿಯನ್ ಮೆಂಟಾಲಿಟಿಲಿ ಸ್ಪೋರ್ಟ್ಸ್ ನ ಯಾರು ಪುಷ್ ಮಾಡಲ್ಲ. ಪುಷ್ ಮಾಡಿದ್ರೆ ಗೌರ್ಮೆಂಟ್ಗೆ ಲಾಸ್. ಆ ತರ ಹೋಗಿದೆ. ಇನ್ನೊಂದು ಥಾಟ್ ಏನಂತಂದ್ರೆ, ಸಂಜೆ ಹೊತ್ತು ಮಾಡಿದ್ರೆ ವರ್ಕೌಟ್ ಮಸಲ್ಸ್ಗೆ ನೈಟ್ ಟೈಮು ಸ್ವಲ್ಪ ರೆಸ್ಟ್ ಸಿಗುತ್ತೆ, ಮಸಲ್ಸ್ ಎಲ್ಲ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಕೆಲವರು ಅನ್ಕೋತಾರೆ. ಇನ್ನು ಕೆಲವರು ಏನಂತಾರೆ, ಮಾರ್ನಿಂಗ್ ವರ್ಕೌಟ್ ಮಾಡೋದ್ರಿಂದ ನಮ್ಗೆ ಆ ಡೇ ತುಂಬಾ ಚೆನ್ನಾಗಿ ಫುಲ್ಫಿಲ್ ಆಗುತ್ತೆ, ಬಿಕಾಸ್ ತುಂಬಾ ಆಕ್ಟಿವ್ ಆಗಿರ್ತೀವಿ ಅಂತಾರೆ. ಸೊ ಎರಡರಲ್ಲಿ ಯಾವ್ದು ಬೆಟರ್? ಸಂಜೆ ವರ್ಕೌಟ್ ಮಾಡೋದು ಬೆಟರಾ ಅಥವಾ ಮಾರ್ನಿಂಗ್ ವರ್ಕೌಟ್ ಮಾಡೋದು ಬೆಟರಾ? ಆಲ್ಮೋಸ್ಟ್ ನನ್ ಕೇಳಿದ್ರೆ 70% ಮಾರ್ನಿಂಗ್, 30% ಈವ್ನಿಂಗ್. ಬಿಕಾಸ್ ಆಫ್ ವರ್ಕ್ ಶೆಡ್ಯೂಲ್. ಒಬ್ಬರು ಬೆಳಗ್ಗೆ 8ಗೆ 9ಗೆ ವರ್ಕ್ ಇರುತ್ತೆ. ಕಾಲೇಜ್ ಹುಡುಗರು 8 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕು. ಸೊ ಅವರು ಆಫ್ಟರ್ನೂನ್ ಫ್ರೀ ಆಗ್ತಾರೆ. 3 ಗಂಟೆ ಮೇಲೆ ಫ್ರೀ ಆಗ್ಬಿಟ್ರೆ ಅವ್ರು ಸ್ವಲ್ಪ ರೆಸ್ಟ್ ಮಾಡಿ ಅವಾಗ ಮಾಡ್ಬೋದು, ಸ್ವಲ್ಪ ಎನರ್ಜಿ ಇರುತ್ತೆ. ಇವಾಗ ಕೆಲಸ ಬಿಟ್ಬಿಟ್ಟು ಬಂದು ವರ್ಕೌಟ್ ಮಾಡೋಕ್ಕಾಗಲ್ಲ. ಇವಾಗ 10 ಗಂಟೆ 11 ಗಂಟೆ ಆ ಥರ ಕೆಲಸ ವರ್ಕ್ ಮಾಡೋರಿಗೆ ಅವ್ರಿಗೆ ಮಾರ್ನಿಂಗ್ ಬೆಟರ್. ಮಾರ್ನಿಂಗ್ ಆಕ್ಚುಲಿ ಏನು ಬೆನಿಫಿಟ್ ಅಂದ್ರೆ ಅವತ್ತಿನ ದಿನ ಎಲ್ಲ ಎನರ್ಜಿ ಆಗಿರುತ್ತೆ, ಫುಲ್ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರ. ಹೊರಗಡೆ ಹೋದ್ರೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಕ್ಕಾಗಲ್ಲ, ಎಸ್ಪೆಷಲಿ ಫೀಲ್ಡ್ ವರ್ಕ್. ಹೌದು. ಇವಾಗ ಹೊರಗಡೆ ಯಾರು ಕೆಲಸ ಮಾಡ್ತಾರೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ರಿಟರ್ನ್ ಹೇಳಕ್ಕಾಗಲ್ಲ. ಸೊ ಬೆಳಿಗ್ಗೆ ಮಾಡ್ಬಿಟ್ರೆ ಅವತ್ತಿನ ಜವಾಬ್ದಾರಿ ಮುಗ್ದಂಗೆ ಆಗುತ್ತೆ. ದಿನನಿತ್ಯದಲ್ಲಿ ಅದೊಂದು ಇರ್ಬೇಕು ನಮ್ಗೆ, ಎಕ್ಸರ್ಸೈಸ್ ಅನ್ನೋದು.
ನಮ್ ದಿನನಿತ್ಯ ಕಾರ್ಯಗಳಲ್ಲಿ ಏನೇನ್ ಇರುತ್ತಲ್ಲ ಅದ್ರಲ್ಲಿ ಜಿಮ್ ಒಂದ್ ಇರಲೇಬೇಕು. ಎಕ್ಸರ್ಸೈಸ್ಗೆ ನಾಟ್ ಓನ್ಲಿ ಜಿಮ್, ಎನಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಅವಾಗ ಇದ್ದಷ್ಟು ನಮ್ ದೇಹ ನಮ್ ಕಂಟ್ರೋಲ್ ಇರುತ್ತೆ. ಇಲ್ಲ ಅಂದ್ರೆ ಅನ್ಈವನ್ ಆಗುತ್ತೆ. ಸೊ ಮಾರ್ನಿಂಗ್ ಅಂದ್ರೆ ಈವ್ನಿಂಗ್ ಯಾಕೆ ಅಂದ್ರೆ ಕೆಲವೊಬ್ರಿಗೆ ಬೆಳಿಗ್ಗೆ ಮಾಡಕ್ಕೆ ಆಗಲ್ಲ. ಫ್ರೆಶ್ ಆಗಿ ಮಾಡಿ ಸಾಯಂಕಾಲ ವರ್ಕೌಟ್ ಮಾಡಿ ಅವಾಗ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಸೊ ಆ ಥರ 30%, ಈ ಥರ 70%. ಈ ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು 3 ಸೀಸನ್ಗಳಿದೆ. ಒಂದು ವಿಂಟರ್ ಆಗಿರ್ಬೋದು, ಇನ್ನೊಂದು ಸಮ್ಮರ್ ಆಗಿರ್ಬೋದು, ಇನ್ನೊಂದು ಮಾನ್ಸೂನ್ ಆಗಿರ್ಬೋದು. ಸೊ ಏನಾಗುತ್ತೆ ಅಂತಂದ್ರೆ ಒಂದೊಂದು ವಾತಾವರಣನೂ ಒಂದೊಂದು ತರ ಇರುತ್ತೆ. ಬಿಕಾಸ್ ಚಳಿಗಾಲ ಬೇರೆ, ಮಳೆಗಾಲ ಬೇರೆ, ಬೇಸಿಗೆ ಕಾಲ ಬೇರೆ. ಸೊ ವರ್ಕೌಟ್ ಮಾಡುವಂತವ್ರಿಗೆ ಬಾಡಿ ಶೇಪ್ ಮಾಡ್ಕೋಬೇಕು ನಾವು ಪ್ರಾಪರ್ ಆಗಿ ಅಂತಂದಾಗ ಯಾವ ಒಂದು ಸೀಸನ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ಯಾವುದೂ ಇಲ್ಲ. 365 ಡೇಸೂನು ಹಾ. ಯಾವುದೇ ವೆದರ್ ಆದ್ರೂ ಬಾಡಿ ಹೆಂಗ್ ವರ್ಕ್ ಆಗುತ್ತೆ ಎಲ್ಲಾ ಸೀಸನ್ ಅದೇ ತರನೇ ವರ್ಕ್ ಆಗುತ್ತೆ. ಹ್ಮ್. ಇವೆಲ್ಲ ಬರೀ ನೆಪಗಳು. ವಿಂಟರ್ ಆರ್ಕ್ ಚಾಲೆಂಜ್ ಇವಾಗ ಸ್ವಲ್ಪ ನೋಡಿದೆ. ಹ್ಮ್. ವಿಂಟರ್ ಆರ್ಕ್ ಚಾಲೆಂಜ್, ಇವಾಗ ಸಮ್ಮರ್ ಬಂತು, ಕಟಿಂಗ್ ಸೀರೀಸ್. ಹ್ಮ್. ಬಾಡಿನ ಕಟ್ ಮಾಡೋದು ಹೇರ್ ಕಟ್ ಮಾಡೋದಷ್ಟು ಈಸಿ ಅನ್ಕೋಬಿಟ್ಟವ್ರೆ ಇವಾಗೆಲ್ಲ. ಹ್ಮ್ ಹ್ಮ್ ಹ್ಮ್. ಅದು ಎವ್ರಿ ಡೇ ಮಾಡಿದ್ರೆ ಯಾವಾಗ ಏನ್ ವರ್ಕ್ ಆಗ್ಬೇಕು ಅದು ವರ್ಕೇ ಆಗುತ್ತೆ. ಈ ಟೈಮಲ್ಲಿ ಏನು ಅಂದ್ರೆ ಸ್ವಲ್ಪ ಊಟ ಕಮ್ಮಿ ಸೇರ್ಸುತ್ತೆ. ಹ್ಮ್. ಸಮ್ಮರ್ ಇರೋದ್ರಿಂದ ಊಟ ಸ್ವಲ್ಪ ಕಮ್ಮಿ ಸೇರ್ಸುತ್ತೆ. ಅದು ಬಿಟ್ರೆ ಯಾವ ಸೀಸನ್ ಅಲ್ಲಿ ಹೆಂಗೆ ವರ್ಕೌಟ್ ಮಾಡಿದ್ರು ಬರೋ ರಿಸಲ್ಟೇ ಬರುತ್ತೆ. ಇವೆಲ್ಲ ನಾಳೆ ಮಾಡ್ತೀನಿ, ಸಂಕ್ರಾಂತಿ ಹಬ್ಬ ಆಗೋಗ್ಲಿ, ಯುಗಾದಿ ಹಬ್ಬ ಆಗೋಗ್ಲಿ, IPL ಸ್ಟಾರ್ಟ್ ಆಗ್ಲಿ, ಆಮೇಲೆ ವರ್ಕೌಟ್ ಇವೆಲ್ಲ ಈ ರೀಸನ್ಸ್ ಎಲ್ಲ ಅಂತವ್ರಿಗೆ. ಅಂತವ್ರು ಜೀವನದಲ್ಲಿ ಏನು ಮಾಡಲ್ಲ. ನಾಳೆ ಅನ್ನೋದೇ ಹಾಳು. ಹ್ಮ್. ಇವತ್ ಮಾಡ್ಬೇಕು, ಅವಾಗ ನೀವು ಚೆನ್ನಾಗಿರ್ತೀರ. ನಾಳೆ ಅನ್ನೋದು ದಿನ ನಾಳೆ ಬರ್ತಾನೆ ಇರುತ್ತೆ. ಎಷ್ಟ್ ದಿನ ಅಂತ ಮುಂದಕ್ಕೆ ತಳ್ತೀರಾ? ಹ್ಮ್. ಅವೆಲ್ಲ ಬರೀ ನೆಪ ಮಾತ್ರ ಅಷ್ಟೇ. ಹಂಗಾದ್ರೆ ಇವಾಗ ಬೇಸಿಗೆ ಕಾಲದಲ್ಲಿ ಸ್ವೆಟ್ ತುಂಬಾ ಔಟ್ ಸೈಡ್ ಬರುತ್ತೆ ನಾವು ವರ್ಕೌಟ್ ಅದು ಮಾಡ್ತಿರ್ಬೇಕು. ಸುಮ್ನೆ ಕೂತಿದ್ರೆ ಬೇವ್ರ್ತೀವಿ. ಓಕೆ. ಅದು ವರ್ಕೌಟ್ ಮಾಡ್ದಂಗ ಇಲ್ಲ. ನಮ್ಮ ಎಫರ್ಟ್ ಏನು? ಹ್ಮ್. ಈಗ ಫಾರ್ ಎಕ್ಸಾಂಪಲ್ ವಾಕ್ ಮಾಡಿದ್ರೆ ಹ್ಮ್. ಇಮಿಡಿಯೇಟ್ ಸ್ವೆಟ್ ಆಗ್ತೀವಿ. ಹ್ಮ್. ಬಿಕಾಸ್ ಆಫ್ ಸಮ್ಮರ್ ವರ್ಕ್ ಆಗ್ತಿದೆ ಅಂತಲ್ಲ. ಒಂದ್ 10-15 ನಿಮಿಷ ಬಾಡಿ ವಾರ್ಮ್ ಆಗ್ಬೇಕು, ಅದಾದ್ಮೇಲೆ ವರ್ಕ್ ಆಗುತ್ತೆ. ಹ್ಮ್ ಹ್ಮ್. ಸೊ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇಲ್ಲ. ಅವೆಲ್ಲ ಬರೀ ನೆಪಗಳು ಮಾತ್ರ. ನಾನು ಸಮ್ಮರ್ ಅಲ್ಲಿ ಮಾಡ್ತೀನಿ, ಇವಾಗ ಸ್ವಲ್ಪ ಬಿಸಿ ಇದ್ದೀನಿ. ಹೆಲ್ತ್ಗೆ ಯಾವ ಬಿಸಿ? ನೀವು ಚೆನ್ನಾಗಿರ್ಬೇಕು ಅಂದ್ರೆ ನೀವೇ ಎಫರ್ಟ್ ಹಾಕ್ಬೇಕು. ಆ ಥರ. ಸಮ್ಮರ್ ಅಲ್ಲಿ ಆಗಿರ್ಬೋದು, ವಿಂಟರ್ ಅಲ್ಲಿ ಆಗಿರ್ಬೋದು, ಮಾನ್ಸೂನ್ ಅಲ್ಲಿ ಆಗಿರ್ಬೋದು, ನಾವು ವರ್ಕೌಟ್ ಮಾಡ್ತೀವಿ ಅಂತಂದ್ರೆ ನಾವು ತಗೊಳ್ಳೋಂಥ ಫುಡ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ? ಬಿಕಾಸ್ ಯಾಕಂತಂದ್ರೆ ಸಮ್ಮರ್ ಅಂತಂದ್ರೆ ಬೇಸಿಗೆ. ಬಿಕಾಸ್ ಯಾಕಂದ್ರೆ ಎಕ್ಸೆಸ್ ಆಫ್ ಈಟ್ ಅನ್ನೋದಾಗುತ್ತೆ. ನಾವು ವರ್ಕೌಟ್ ಮಾಡ್ಬೇಕಾದ್ರೂ ಎಕ್ಸೆಸ್ ಆಫ್ ಈಟ್ ಆಗುತ್ತೆ. ಸೊ ಫುಡ್ ಎಗ್ಸ್ ಅಂದ್ರೂ ಅದು ಈಟ್ ಆಗುತ್ತೆ. ಇನ್ ನಾನ್ ವೆಜ್ ಅಂತ ಬಂದಾಗ ಚಿಕನ್ ಕೂಡ ಈಟ್ ಅಂತ ಆಗುತ್ತೆ. ಸೊ ಅಲ್ಲೇನಾಗ್ಬಿಡುತ್ತೆ, ಎಕ್ಸೆಸ್ ಆಫ್ ಈಟ್ ತಗೊಂಡಾಗ ಲೈಕ್ ಬಾಡಿ ಫುಲ್ ಒಂಥರ ಹುಣ್ಣಾಗುವಂತದ್ದಾಗುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡಬಹುದು ಅಂತ. ಬಿಕಾಸ್ ಎಕ್ಸೆಸ್ ಆಫ್ ಇವಾಗ ಊಟ ರೆಡ್ಯೂಸ್ ಕಮ್ಮಿ ಸೇರ್ಸುತ್ತೆ. ಹ್ಮ್. ಆಬ್ವಿಯಸ್ಲಿ ಬಾಡಿ ಟೆಂಪರೇಚರ್ ಜಾಸ್ತಿ ಆದಾಗ ಊಟ ಸೇರಲ್ಲ. ಹ್ಮ್. ಸೊ ಅವಾಗ ನೀವು ಲೈಟ್ ಫುಡ್ ಹೋಗ್ಬೇಕು. ಲಿಕ್ವಿಡ್ಗೆ ಹ್ಮ್. ಫ್ರೂಟ್ಸ್ ಅಲ್ಲಿ ಮೇಂಟೈನ್ ಮಾಡ್ಬೋದು. ಹ್ಮ್. ಬಟ್ ಎಲ್ಲಾ ನ್ಯೂಟ್ರಿಷನ್ ಕೊಟ್ಟು ಲೈಟ್ ಫುಡ್ ಕೊಡು. ಫ್ರೂಟ್ಸ್, ಹ್ಮ್. ವಾಟರ್ ಮೆಲನ್, ಪಪಾಯ, ಕೋಕೋನಟ್ ವಾಟರ್, ಮತ್ತೆ ಕುಕುಂಬರ್, ಈ ತರ ಇದು ಮೇನ್ ಊಟಗಳೇ. ಬಟ್ ಲೋ ಕ್ಯಾಲರೀಸ್. ಬಾಡಿನ ಎನಿ ಟೈಮ್ ಹೈಡ್ರೇಟ್ ಇದೆ. ಸಮ್ಮರ್ ಅಲ್ಲಿ ಬೇಗ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಹ್ಮ್. ಇದನ್ನೆಲ್ಲ ಕೊಟ್ಟಾಗ ಬಾಡಿ ಹೈಡ್ರೇಟ್ ಆಗಿ ಚೆನ್ನಾಗಿರುತ್ತೆ. ಬಟ್ ಊಟ ಕಮ್ಮಿ ಸೇರ್ತದೆ. ಅದು ಬಿಟ್ರೆ ಇನ್ನೇನು ಇಲ್ಲ. ಪ್ರಕೃತಿ ಯಾವಾಗ ಏನೇನ್ ಬರುತ್ತೆ ಅದನ್ನ ನಾವು ಫೇಸ್ ಮಾಡ್ಲೇಬೇಕು. ನಮ್ಗೆ ಅದಿಷ್ಟ ಇಲ್ಲ, ಇದಿಷ್ಟ ಇಲ್ಲ, ಅವೆಲ್ಲ ಕುಂಟ್ನೆಪಗಳು ಅಷ್ಟೇ. ಯಾವ ವೆದರ್ ಅಲ್ಲ ಅದು ಬಂದ್ರು ಆರೋಗ್ಯ ಅನ್ನೋದು ಎಲ್ಲಾರ್ಗು ಒಂದೇನೆ ಅಷ್ಟೇ. ವಿಂಟರ್ ಅಲ್ಲೂ ಏನ್ ಚೇಂಜಸ್ ಇರಲ್ಲ. ಏನಂದ್ರೆ ಏನು ಬಿಸಿ ಆಗಲ್ಲ. ಬಿಸಿ ಊಟ ತಗೋಬೇಕು ಆತರ ಅಂತ. ಇನ್ನೊಂದು ಕೇಳ್ಪಟ್ಟೆ, ಏನಂತಂದ್ರೆ ಆಫ್ಟರ್ ವರ್ಕೌಟ್ ಒಂದು ಅರ್ಧ ಗಂಟೆ ನಮ್ಮ ಬಾಡಿಯನ್ನ ಬೆಚ್ಚಗಿಟ್ಕೋಬೇಕು ಅಂತ ಕೇಳ್ಪಟ್ಟೆ. ನಿಜನಾ? ಅಂದ್ರೂ ಅದೊಂದು 70% ವರ್ಕ್ ಆಗುತ್ತೆ. ಹ್ಮ್. ಈಗ ಬಾಡಿ ವರ್ಕೌಟ್ ಮಾಡಬೇಕಾದ್ರೆ ಬಾಡಿ ವಾರ್ಮ್ ಆಗುತ್ತೆ. ಹೌದು. ಹೀಟ್ ಸ್ವಲ್ಪ ಟೆಂಪರೇಚರ್ ರೈಸ್ ಆಗುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿರುತ್ತಲ್ಲ. ಸಡನ್ ಆಗಿ ಆಚೆ ಹೋದಾಗ ಇವಾಗ ಫಾರ್ ಎಕ್ಸಾಂಪಲ್ ಫುಲ್ ಒಬ್ಬರು ಸ್ಲೀವ್ಲೆಸ್ ಅಲ್ಲಿ ಮಾಡ್ತಾರೆ, ಹಾಫ್ ಟಿ ಶರ್ಟ್ ಅಲ್ಲಿ ಮಾಡ್ತಾರೆ. ಬೇಕಾಬಿಟ್ಟು ಬಂದು ಮಾಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಆ ವೆದರ್ಗೆ ಅಡ್ಜಸ್ಟ್ ಆಗಲ್ಲ. ಇಲ್ಲಿ ಸ್ವಲ್ಪ ಹೀಟ್ ಟೆಂಪರೇಚರ್ ಕವರ್ಡ್ ಇರುತ್ತೆ. ಮತ್ತೆ ಎಕ್ಸರ್ಸೈಸ್ ಮಾಡಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿರುತ್ತೆ. ಬಾಡಿ ಫುಲ್ ವಾರ್ಮ್ ಆಗಿರುತ್ತೆ. ಆಚೆ ವೆದರ್ ಕೂಲ್ ಇರುತ್ತೆ. ಸೊ ಆ ವೆದರ್ಗೆ ಹೋಗ್ಬಾರ್ದು ಅಂದ್ಬಿಟ್ಟು ಅದ್ ಬಿಟ್ರೆ ಅದಿಂದ ರಿಸಲ್ಟ್ ಬರೋದು ಆ ತರ ಏನಿಲ್ಲ. ಸಡನ್ ಆಗಿ ವೆದರ್ ಚೇಂಜ್ ಆಗುತ್ತಲ್ಲ ಅಂತ ಅಷ್ಟೇ. ಈಗ ನಾನು ವೆಯ್ಟ್ ಗೇನ್ ಮಾಡ್ಕೊಳಕ್ಕೆ ನಾನು ಜಿಮ್ಗೆ ಹೋಗ್ತೀನಿ ಅಂತ ಅನ್ಕೊಳ್ಳಿ. ಬಿಫೋರ್ ವರ್ಕೌಟ್ ಏನೆಲ್ಲ ತಗೋಬೇಕು, ಆಫ್ಟರ್ ವರ್ಕೌಟ್ ಏನೆಲ್ಲ ತಗೋಬೇಕು, ಅಂಡ್ ನನ್ನ ಮೀಲ್ ಹೇಗಿರ್ಬೇಕು ವೆಯ್ಟ್ ಗೇನ್ಗೆ? ವೆಯ್ಟ್ ಗೇನ್ ಅಂದ್ರೆ ನೀವು ಸ್ಟಾರ್ಟ್ ವಿತ್ ಬನಾನಾ, ಹ್ಮ್. ಡ್ರೈ ಫ್ರೂಟ್ಸ್. ಹ್ಮ್. ಡ್ರೈ ಫ್ರೂಟ್ಸ್ ಎಲ್ಲಾ ತರ ಡ್ರೈ ಫ್ರೂಟ್ಸ್ ತಿನ್ನಿ. ಹ್ಮ್. ಪಚ್ಚಬಾಳೆಹಣ್ಣು ಮತ್ತೆ ಮುಟ್ಟೆ, ಹ್ಮ್. ಇದನ್ನೆಲ್ಲ ಪ್ರೀ ವರ್ಕೌಟ್ ಇಟ್ಕೊಳ್ಳಿ. ಓಕೆ. ಆಫ್ಟರ್ ವರ್ಕೌಟ್ ನೀವು ವೇ ಪ್ರೋಟೀನ್ ಯೂಸ್ ಮಾಡಂಗಿದ್ರೆ ಅದು ಒಂದು ಸ್ಕೂಪ್. ಹ್ಮ್. ಆಫ್ಟರ್ ದಟ್ ಎಗ್, ಹ್ಮ್. ಇಲ್ಲ ಮನೇಲಿ ಏನ್ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ ಅದು. ಅದಾದ್ಮೇಲೆ ಪ್ರತಿ ಮೀಲಲ್ಲೂ 2 to 3 eggs ಹ್ಮ್. ಇಷ್ಟು ಇಟ್ಕೊಂಡ್ರೆ ನಿಮ್ದು ಆಟೋಮೆಟಿಕಲ್ ಮ್ಯಾನೇಜ್ ಆಗುತ್ತೆ. ಹ್ಮ್. ಅದ್ರ ಜೊತೆಗೆ ಪೀನಟ್ ಬಟರ್, ಅದನ್ನ ಒಂದು ಸ್ನಾಕ್ಸ್ ತರ ಮಾಡ್ಬೋದು. ಪೀನಟ್ ಬಟರ್ ವಿತ್ ಬ್ರೆಡ್, ಹ್ಮ್. ಇಲ್ಲಾಂದ್ರೆ ಜ್ಯೂಸು,
ಫ್ರೂಟ್ಸು ಆ ಥರ. ಒಟ್ಟಿನಲ್ಲಿ ಹೇಗೆ ಅಂದರೆ ಎವ್ರಿ 3.5 hours ಒಂದು ಮೀಲ್ ಹೋಗ್ಬೇಕು. ಊಟ ಬಿಡೋದಲ್ಲ. ನೀವು ಎಷ್ಟು ತಿಂತಾ ಇದ್ರೆ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ, ಜಾಸ್ತಿ ತಿನ್ಬೇಡಿ. ಅದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. 3 ಮೀಲ್ ಆಗಿರೋದು 4 ಮೀಲ್ ಆಗ್ಬೇಕು. ಅವಾಗ ನೀವು ತಿಂದಿದ್ದಕ್ಕೆ ಡೈಜೆಷನ್ ಕರೆಕ್ಟ್ ಆಗಿರುತ್ತೆ. ನೀವು ಒಟ್ಟಿಗೆ ತಿಂದ್ಬಿಟ್ಟು ಲಾಂಗ್ ಗ್ಯಾಪ್ ಕೊಡ್ತೀವಿ ಅಂದ್ರೆ ಗ್ಯಾಸ್ಟ್ರಿಕ್ ಅಟ್ಯಾಕ್. ಎಸ್ಪೆಷಲ್ ಲೇಡೀಸ್ ದಪ್ಪ ಆಗೋದೇ ಅದೇ ರೀಸನ್. ಊಟ ಬಿಟ್ಬಿಟ್ಟು ಸಣ್ಣ ಆಗ್ಬಿಡ್ತಾರೆ, ಮತ್ತೆ ಫಾಸ್ಟಿಂಗ್ ಅಂತ ಮಾಡ್ತಾರೆ, ಬರೀ ತರಕಾರಿ ಲೋಡ್ ಮಾಡ್ತಾರೆ, ಮೈಯೆಲ್ಲ ಗ್ಯಾಸ್ ತುಂಬ್ಕೊಂಡು ಹೋಗಿ ಎಷ್ಟು ದಪ್ಪ ಆಗ್ತಾರೆ. ಅದೇ ರೀಸನ್. ಆಲ್ಮೋಸ್ಟ್ ವರ್ಕೌಟ್ ಮಾಡುವಂತರೆಲ್ಲಾನು ಶುಗರ್ ಐಟಮ್ಸ್ ಆಗಿರ್ಬೋದು ಅಥವಾ ಸ್ವೀಟ್ ಐಟಮ್ಸ್ ಆಗಿರ್ಬೋದು ಕಡಿಮೆ ತಿಂತಾರೆ. ಯಾಕೆ ಅಂತ? ಕಮ್ಮಿ ತಿಂತಾರೆ ಯಾಕೆ ಅಂದ್ರೆ ಮೇನ್ ಏಜ್ ಆಗೋದವ್ರ ತರ ಕಾಣಿಸ್ತಾರೆ ಬೇಗ. ಶುಗರ್ ಜಾಸ್ತಿ ಕೊಟ್ಟಷ್ಟು ಬೇಗ ಏಜ್ ಆಗೋ ತರ ಕಾಣಿಸ್ತಾರೆ. ಬಟ್ ಝೀರೋ ಬೆನಿಫಿಟ್. ಅದು ಶುಗರ್ ಬೇಗ 11% ಬೇಗ ಶುಗರ್ ಬಂದೇ ಬರುತ್ತೆ. ಏಕೆಂದ್ರೆ ಶುಗರ್ ಅಂದ್ರೆ ಬೆಲ್ಲ ಕನ್ಸ್ಯೂಮ್ ಮಾಡೋದು ಬೆಟರ್. ಆರ್ಟಿಫಿಷಿಯಲ್ ಮತ್ತೆ ಪ್ಯಾಕಿಂಗ್ ಐಟಮ್ಸ್ ಶುಗರ್ ಅದೆಲ್ಲ ಕಂಪ್ಲೀಟ್ ಹೇಳ್ತೀನಿ. ಪ್ಯಾಕಿಂಗ್ ಐಟಮ್ಗಳಕ್ಕೆ ಹೋಗ್ಲೇಬಾರ್ದು ಯಾವ್ದೇ ಕಾರಣಕ್ಕೂ. ಇವಾಗ ಬೆಲ್ಲ ಯೂಸ್ ಮಾಡ್ಬೋದು. ಆ ಥರದಲ್ಲಿ ಯೂಸ್ ಮಾಡಿದ್ರೆ ಏನಾಗಲ್ಲ. ಶುಗರ್ ಅಂದ್ರೆ ಇವಾಗ ಕೆಲವೊಬ್ರು ಕಂಪ್ಲೀಟ್ ಸ್ಟಾಪ್ ಮಾಡಿಸ್ತೀವಿ, ಆದ್ರೂ ಕದ್ದು ಮುಚ್ಚಿ ತಿಂತಾರೆ. ಹೌದು, ನಾವು ಅಷ್ಟು ಸ್ಟ್ರಿಕ್ಟ್ ಆಗಿದ್ದೆ ಕದ್ದು ಮುಚ್ಚಿ ತಿಂತಾರೆ. ಆಯ್ತು, ವಾರಕ್ಕೊಂದ್ಸಲಿ ಸ್ವಲ್ಪ ಇಷ್ಟು ತಿನ್ನಿ ಅಂದ್ರೆ ಅವ್ರು ಫುಲ್ ಲೀನಿಯನ್ಸ್ ಕೊಟ್ಟಂಗಾಗುತ್ತೆ. ಕೋಚೆ ತಿನ್ನು ಅಂತ ಹೇಳವ್ರೆ, ಅವಾಗ ಅವ್ರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಝೀರೋಗೆ ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂದ್ರೆ ಕದ್ದು ಮುಚ್ಚಿ ತಿನ್ನೋ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ನಾವು ಸ್ವಲ್ಪ ತಿನ್ನಿ ಅಂದ್ರೆ ಕೋಚೆ ಸ್ವಲ್ಪ ತಿನ್ನಿ ಅಂತ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಆ ತರ ತಗೊಂಡೋಗ್ತಾರೆ. ಅದಕ್ಕೆ ನಾವು ಕಂಪ್ಲೀಟ್ ಝೀರೋ ಮಾಡಿಸ್ತೀವಿ ಅಷ್ಟೇ. ವೆಯ್ಟ್ ಲಾಸ್ಗೆ ಏನೆಲ್ಲ ಫುಡ್ ಹಾಗೆ ಯಾವ ರೀತಿ ವರ್ಕೌಟ್ ಇರಬೇಕು? ಅದೇ ಫೈಬರ್ ಐಟಮ್ ಜಾಸ್ತಿ ಕೊಡಬೇಕು. ಪ್ರೋಟೀನ್ ಮ್ಯಾಂಡೇಟರಿ. ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಫಿಶ್ ಆಗಿರ್ಬೋದು. ಫಿಶು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೆ ಚಿಕನ್. ಆ ಥರ ವೀಕ್ಲಿ ಟ್ವೈಸ್ ಥರೈಸ್. ಮತ್ತೆ ಅದ್ರ ಜೊತೆಗೆ ಕಾರ್ಡಿಯೋ, ಎಂಡೂರೆನ್ಸ್. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜಿಮ್ಮಲ್ಲಿ ಬಂದು ವರ್ಕೌಟ್ ಮಾಡಬೇಕು. ಹಾಗೆ ಆಗುತ್ತೆ. ಒಂದು 4-5 ತಿಂಗಳು ಅದಕ್ಕೆ ಅಂತಾನೆ ಟೈಮ್ ಕೊಡಬೇಕು. ಆವಾಗ ಕ್ಲೀನಾಗಿ ವರ್ಕ್ ಆಗುತ್ತೆ. ಬರೀ ಮನೆ ಕೂತ್ಕೊಂಡು ಬರೀ ಸಣ್ಣ ಆಗ್ಬೇಕು ಅಂದ್ರೆ ಆಗ ವೀಕ್ ಆಗ್ತಾರೆ ಅಷ್ಟೇ. ಮೆಂಟಲಿ ವೀಕ್ ಆಗ್ತಾರೆ. ವರ್ಕೌಟ್ ಮಾಡೋದ್ರಿಂದ ಬಾಡಿ ಏನ್ ಸ್ಟ್ರಾಂಗ್ ಆಗುತ್ತೆ ಅದಕ್ಕಿಂತ 10 ಪಟ್ಟು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇನೆ. ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾರೆ. ಇದನ್ನ ಯಾರು ವರ್ಷಾಂಗಟ್ಲೆಯಿಂದ ಮಾಡ್ತಾ ಇರ್ತಾರಲ್ಲ, ಬಟ್ ಅವ್ರನ್ನ ಕೇಳಿಬೇಕು. ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ. ಬಾಡಿ ಏನ್ ಸ್ಟ್ರಾಂಗ್ 10 ಪಟ್ಟು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಅದು ಇನ್ನ ಒಂದು ವರ್ಕೌಟ್ ಮಾಡುವಂಥದ್ದು ಏನಂತಂದ್ರೆ, ಯಾರೋ ಒಬ್ರು ವೆಯ್ಟ್ ಜಾಸ್ತಿ ಹಾಕೊಂಡು ಮಾಡ್ತಿರ್ತಾರೆ. ಇವಾಗ ಇನ್ನೊಬ್ರು ಬಂದಿರ್ತಾರೆ, ಅಕ್ಕಪಕ್ಕ ನೋಡ್ತಾ ಇರ್ತಾರೆ ಎಷ್ಟು ಹಾಕೊಂಡು, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತಾರೆ. ಸೊ ಅದು ಹಾಕೊಳ್ಳುವಂಥದ್ದು ಇಲ್ಲ ಒಂದ್ ಕಡೆ ನಮ್ಗೆ ಇಂಜುರಿ ಆಗುವಂತ ಚಾನ್ಸಸ್ ಜಾಸ್ತಿ. 101% ಆಗೇ ಆಗುತ್ತೆ. ನನ್ನ ಕೆಪಾಸಿಟಿ ಬೇರೆ, ನಿಮ್ ಕೆಪಾಸಿಟಿ ಬೇರೆ, ನಿಮ್ ಗೋಲ್ ಬೇರೆ, ನನ್ನ ಗೋಲ್ ಬೇರೆ. ಮತ್ತೆ ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ? 15 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ 15 ವರ್ಷ ಆಯ್ತು. 12 ವರ್ಷ ಜನರಲ್ ಟ್ರೈನಿಂಗ್, ಪರ್ಸನಲ್ ಟ್ರೈನಿಂಗ್ ಆಯ್ತು. 7 ವರ್ಷ ಬಾಡಿ ಬಿಲ್ಡಿಂಗ್ ಆಯ್ತು. ಸೊ ನಾನು ಹೋಗೋ ಪ್ರೋಗ್ರೆಸ್ಸೇ ಬೇರೆ. ಯಾರೋ ಒಬ್ಬ ನ್ಯೂ ಕಮರ್ ಬಂದು ನಂತರ ವೇಟ್ಸ್ ಹೊಡಿಬೇಕು ಅಂದ್ರೆ ಅದು ಕಂಪೇರ್ ಮಾಡ್ಕೊಳ್ಳೋ ಅರ್ಥನೇ ಇರೋಲ್ಲ. ಅವ್ರಿಗೆ ಇವಾಗ ಇನ್ನೂ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸೊಂಟ ಎಷ್ಟಿದೆಯೋ ಪ್ಯಾಂಟ್ ಅಷ್ಟೇ ತಗೋಬೇಕು. ಚೆನ್ನಾಗೈತೆ ಅಂದ್ಬಿಟ್ಟು ದೊಡ್ಡ ಪ್ಯಾಂಟ್ ತಗೊಂಡ್ರೆ ಉದ್ರೋಗುತ್ತೆ ಅಷ್ಟೇ. ಸೊ ಇಂಜುರಿ, ಯಾಕೆಂದ್ರೆ ಜಿಮ್ಮಲ್ಲಿ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಯಾವಾಗ ಪೊಸಿಷನ್ಸ್ ರಾಂಗ್ ಮಾಡಿದಾಗ ಮತ್ತೆ ಓವರ್ ವೇಟ್ಸ್ ಹೊಡೆದಾಗ. ಸೊ ನಿಮ್ ಬಾಡಿಗೆ ಎಷ್ಟು ಬೇಕೋ ವೇಟ್ಸು ಅಷ್ಟೇ ಮಾಡಿ. ಇವತ್ತು ಬರಲ್ವ ರಿಸಲ್ಟ್, 1 ವರ್ಷ ಬಿಟ್ಕೊಂಡು ಬರುತ್ತೆ. ಪೇಷನ್ಸ್ ಇರಬೇಕು. ಈ ಪೇಷನ್ಸ್ ಇಲ್ಲ ಅಂದ್ರೆ ಈ ಫೀಲ್ಡ್ ಬರಕ್ ಹೋಗ್ಬಾರ್ದು. ಫಿಟ್ನೆಸ್ ಇಂಡಸ್ಟ್ರಿಗೆ ಬರ್ಲಕ್ಕೆ ಹೋಗ್ಬಾರ್ದು. ಪೇಷನ್ಸ್ ಇರಬೇಕು ಮೈನ್ ಥಿಂಗ್. 15 ವರ್ಷಗಳಿಂದ ನೀವು ಟ್ರೈನಿಂಗ್ ಕೊಡ್ತಾ ಇದ್ರೆ, ಅದ್ರ ಜೊತೆಗೆ 7 years ಇಂದನೂ ಸಹ ನೀವು ಒಂದು ಫಿಟ್ನೆಸ್ ಫೀಲ್ಡ್ ಅಲ್ಲಿ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಏನಕ್ಕೆ ಬರಬೇಕು ಅಂತ ಅನ್ನಿಸ್ತು ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ? ಅಂಡ್ ನಿಮ್ಮ ಗುರುಗಳು ಯಾರು ಅಂತ? ಅಂದ್ರೆ ನಾನು ಈ ಫೀಲ್ಡ್ ಬರ್ಬೇಕು ಅಂತ ಬಂದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ಲೋಕಲ್ ಟ್ರೈನರ್ ಆದ ನಾನು. ಯಾವತ್ತೂ ಅನ್ಕೊಂಡಿಲ್ಲ ನಾನು ಟ್ರೈನರ್ ಆಗಬೇಕು ಅಂತ. ಸುಮ್ಮನೆ ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದು 2010 ಸೆಕೆಂಡ್ PU. ಅಂದ್ರೆ ಫಸ್ಟ್ PU ನಾನು ಫಸ್ಟ್ PU ಫೇಲ್ ಆದೆ. ಸೊ ಆ ಟೈಮಲ್ಲಿ ಸಾರಥಿ ಮೂವಿ ಪೋಸ್ಟರ್ ರಿಲೀಸ್ ಆಯ್ತು. ಸಮ್ಮವಾಮಿ ಯುಗೆ ಯುಗೆ ಅಂತ ಡಿ ಬಾಸ್ದು ಟ್ಯಾಟೂ ರಿವೀಲ್ ಮಾಡಿದ್ರು. ನಾನು ಅವಾಗಿಂದನೂ ಡಿ ಬಾಸ್ ಫ್ಯಾನ್. ಸೊ ಅದರಿಂದ ಆ ಟ್ಯಾಟೂ ನನಗೆ ಸಖತ್ ಇಷ್ಟ ಆಯ್ತು. ಅವ್ರ ಫಿಸಿಕ್ಗೆ ಇಷ್ಟಪಟ್ಟಿದ್ದು ನಾನು. ಸೊ ಆ ಥರ ಟ್ಯಾಟೂ ಹಾಕ್ಸ್ಬೇಕು, ಆ ಥರ ಫಿಸಿಕ್ ಮಾಡಬೇಕು ಅಂತ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೆ ನಾನು ಸುಮ್ಮನೆ ಯಾವಾಗೋ ಸುಮ್ಮನೆ ದಪ್ಪ ಅಲ್ಲ, ದಪ್ಪ ಆಗಿ ಆ ಥರ ಟ್ಯಾಟೂ ಹಾಕ್ಸ್ಬೇಕು ಅಂತಾನೆ ಜಾಯ್ನ್ ಆದೆ. ಬಟ್ ಅವಾಗ ಟ್ಯಾಟೂ ಅನ್ನೋದು ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಅವಾಗ ಹಚ್ಚೆ ಹಾಕ್ಸಿದ್ದೆ. ಬಟ್ ಕೈ ದಪ್ಪ ಆಗ್ತಾ 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 ಅದು ಬೇರೆ ಆಗಿ ಇವಾಗ ಟ್ಯಾಟೂ ಆಗಿದೆ.
ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸುಮ್ಮನೆ ದಪ್ಪ ಆಗೋಣಂತ ಜಿಮ್ಗೆ ಜಾಯ್ನ್ ಆದೆ. ನೋಡಿದ್ರೆ ನನ್ನ ಹಣೆ ಬರ ಅದರಲ್ಲೇ ಬರ್ತಿತ್ತು ಅನ್ಸುತ್ತೆ. ಅಲ್ಲೇ ಟ್ರೈನರ್ ಆದೆ. ಫಸ್ಟ್ ನನ್ನ ಬಾಡಿನ ಟ್ರೈನ್ ಮಾಡಿದ್ದು ನಂದ ಅಂತ. ಅವ್ರು ಇವಾಗ ಈ ಇಂಡಸ್ಟ್ರಿ ಇಲ್ಲ. ಫಸ್ಟ್ ನನ್ನ ಬಾಡಿ ಟ್ರೈನ್ ಮಾಡಿದ್ದು ಅವರೇ, ನಂದ ಅಂತ. ಸ್ವಂತ ತಮ್ಮನ್ ತರ ಟ್ರೀಟ್ ಮಾಡಿ ಅವ್ರು ನೋಡ್ಕೊಂಡು, ಅದಾದ್ಮೇಲೆ ಟ್ರೈನರ್ ಆಗಿ ನಂಗೆ ಇಂಡಿಪೆಂಡೆಂಟ್ ಆಗಿ ನನಗೆ ಕೆಲಸ ಕೊಟ್ಟಿದ್ದಂತ ಚರಣ್ ಅಂತ. ಅವರು ನನ್ನ ಸ್ವಂತ ತಮ್ಮನ್ ತರಾನೇ ನೋಡ್ಕೊಂಡ್ರು. ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ನನಗೆ ಜಿಮ್ ಬಿಟ್ರು, ಮೇಂಟೈನ್ ಮಾಡ್ಕೊಂಡು ಹೋಗು. ಯಾಕೆಂದ್ರೆ ನನ್ನ ಕೆಲಸ ಹಂಗಿತ್ತು, ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಾ ಕೆಲಸಗಳು ಮಾಡ್ತಾ ಇದೀನಿ. ಮೆಡಿಕಲ್ ರೆಪ್ ಮಾಡಿದೆ, ಆಫೀಸ್ ಬಾಯ್ ಕೆಲಸ ಮಾಡ್ತಿದ್ದೆ, ಮತ್ತೆ ಟಾಟಾ ಡೊಕೊಮೊ ಕರೆನ್ಸಿ ಎಲ್ಲ ಹಾಕಿ ಅದ್ರ ಜೊತೆಗೂ ಬೆಳಿಗ್ಗೆ ಸಾಯಂಕಾಲ ಜಿಮ್ಮು, ಅದ್ರ ಜೊತೆಗೆ ಪೇಪರ್ ಆಗ್ತಾ ಇದ್ದಿದ್ದು. ಸೊ ಯಾವತ್ತೂ ನಂಗೆ ಈ ಕೆಲಸ ಬಿಡ್ಬೇಕು ಅನ್ಸ್ತಾ ಇಲ್ಲ, ಬಟ್ ಬೇರೆ ಕೆಲಸ ಬಿಡ್ಬೇಕು ಅನ್ಸಿದ್ರು ಜಿಮ್ ಕೆಲಸ ಬಿಡಬಾರ್ದು ಅನ್ನಿಸ್ತಾ ಇತ್ತು. ಸೊ ಅಲ್ಲಿಂದ ಇಂಡಿಪೆಂಡೆಂಟ್ ಆಗಿ ಪರ್ಸನಲ್ ಟ್ರೈನರ್ ಆಗಿ ಬಂದೆ. ಅಲ್ಲಿ ನಂಗೆ ಒಬ್ರು ಶ್ಯಾಮ್ ಅಂತ ಒಬ್ರು ಇವತ್ತು ನಂಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಇವತ್ತು ನಂಗೆ ಫೋನ್ ಮಾಡಿದ್ರೆ ಆಕ್ಚುಲಿ ಒಂದ್ ಲೆವೆಲ್ಗೆ ನಾಲೆಡ್ಜ್ ಬರಕ್ ಅವರೇ ಕಾರಣ ನನಗೆ. ನನ್ನನ್ನು ಟ್ರೈನ್ ಮಾಡಿ ಅಂದ್ರೆ ನಾಲೆಡ್ಜ್ ಶೇರ್ ಮಾಡೋದ್ರಲ್ಲಿ ಇವತ್ತಿನ ಯಾರು ಶೇರ್ ಮಾಡಲ್ಲ, ಕ್ಲಾಸ್ ತಗೋ ಪೇ ಮಾಡು ಅಂತಾರೆ. ಬಟ್ ಅವರು ನನಗೆ ಒಂದು ಬೇಸಿಕ್ ಟ್ರೈನರ್ ಆಗಿದ್ದವನ್ನ ನಾನು ಒಂದು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೆ ಅಷ್ಟಲ್ಲಿ. ಆ ಟೈಮಲ್ಲಿ ಅವ್ರು ಇನ್ನೂ ಇಂಡಿಪೆಂಡೆಂಟ್ ಆಗಿ ನಂಗೆ ಹೇಳ್ಕೊಟ್ಟು, ನಾನು ಸ್ವಂತ ಮೂರು ಜನನೂ ನನಗೆ ತಮ್ಮನ ಥರನೇ ನಂಗೆ ಟ್ರೀಟ್ ಮಾಡೋರು. ನನಗೆ ಫಸ್ಟ್ ನನ್ನ ಬಾಡಿನ ಟ್ರೈನ್ ಮಾಡಿದವರು, ಮತ್ತೆ ನನಗೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಕೊಟ್ಟು ಚರಣ್, ಮತ್ತೆ ಇವಾಗ ಶ್ರಾವಣ, ಅವ್ರ ಮೂರು ಜನನು ನನಗೆ ಸ್ವಲ್ಪ ನಾಲೆಡ್ಜ್ ಶೇರ್ ಮಾಡಕ್ಕೆ ನಂಗೆ ಅವರಿಂದ ಹೆಲ್ಪ್ ಆಯ್ತು. ಅದಾದ್ಮೇಲೆ ನಂಗೆ ಅವಾಗೂ ಗೊತ್ತಿಲ್ಲ ಇದೇ ಇಂಡಸ್ಟ್ರಿ ನಾನು ಸರ್ವೈವ್ ಆಗಬೇಕು ಅಂತ. ಯಾವಾಗ 2016 ಅದಕ್ಕೂ ಮುಂಚೆ ನಾ ಈ ಇಂಡಸ್ಟ್ರಿನೇ ಬೇಡ ಅಂತ ಸಿನಿಮಾಗೂ ಹೋದೆ. ಸೆಟ್ ಬಾಯ್ ಕೆಲಸ ಮಾಡಿದೆ. ಯಾವ ಸಿನಿಮಾ ಮಾಡಿದ್ದು? ಅದೇ ಸೀರಿಯಲ್ ಅಲ್ಲಿ, ಕಸ್ತೂರಿ ಚಾನಲ್ ಅಲ್ಲಿ ಅಸಾಧ್ಯ ಅಳಿಯಂದಿರು ಅಂತ ಬರ್ತಾ ಇತ್ತು. ಅಸಾಧ್ಯ ಅಳಿಯಂದಿರು ಮತ್ತೆ ಬೆಳ್ಳಿ ಕಾಲುಂಗ್ರ ಅಂತ ಸೀರಿಯಲ್ ಬರ್ತಾ ಇತ್ತು. ಅದ್ರಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿದೆ. ನನ್ಗೆ ಆರ್ಟಿಸ್ಟ್ ಆಗ್ಬೇಕು ಅಂತ ಹೋಗಿದ್ದು, ನಾನು ಸೆಟ್ ಬಾಯ್ ಕೆಲಸ ಮಾಡ್ಬೇಕು ಅಂತಲ್ಲ. ಅಲ್ಲಿ ನಂಗೆ 3 ಆಪ್ಷನ್ ಕೊಟ್ರು. ಒಂದು ಮೇಕಪ್ ಅಸಿಸ್ಟೆಂಟ್, ಒಂದು ಅಸೋಸಿಯೇಟ್ ಡೈರೆಕ್ಟರ್, ಇನ್ನೊಂದು ಲೈಟ್ ಬಾಯ್. ಅಸೋಸಿಯೇಟ್ ಡೈರೆಕ್ಟರ್ಗೆ ಬರೀ 100 ರೂಪಾಯಿ ಕನ್ವೆ. ನನ್ಗೆ ಸಂಬಳ ಬೇಕಾಗಿತ್ತು, ಬಾಡಿಗೆ ಎಲ್ಲ ಕಟ್ಬೇಕಾಯ್ತಲ್ಲ. ಅದರಿಂದ ಮೇಕಪ್ ನಾನು ಯಾವತ್ತೂ ಅದು ಮೇಕಪ್ ಇಟ್ಕೊಂಡು ಇಲ್ಲ, ನಂಗೆ ಅದು ಗಂಧಗಳಿಗೆ ಗೊತ್ತಿಲ್ಲ. ಸೊ ಇದೆಲ್ಲ ಸ್ವಲ್ಪ ಕೆಲಸ ಮಾಡ್ಬೋದಲ್ಲ ಅಂದ್ಬಿಟ್ಟು ಅದರಿಂದ ಜಾಯ್ನ್ ಆಗಿ ಮಾಡಿದೆ. ಅದಾದ್ಮೇಲೆ ಸಿನಿಮಾ ಯಾವ್ದೋ ಒಂದು ಅವಾರ್ಡ್ ಮೂವಿಲಿ ಮಾಡಿದೆ, ಪದ್ಮ ವಸಂತಿ ಅವ್ರದ್ದು. ಅದು ಮಾಡಿದೆ. ಒಂದಿನ ಯಾರೋ ಒಬ್ಬರು ಡೈರೆಕ್ಟರ್ ಬಾಯ್ ಬಂದಂಗೆ ಬೈದ್ರು, ಯಾವ ಬೋಳಿ ಮಗನ್ ಕರ್ಕೊಂಡ್ ಬಂದವರು ಅಂತ. ನನ್ಗೆ ಅವತ್ತೇ ಅನ್ಸ್ಬಿಡ್ತು, ನನ್ನ ಫೀಲ್ಡ್ ಅಲ್ಲಿ ನಾನು ರಾಜ ಇದ್ದಂಗಿದ್ದೆ. ನಾನು ಏನ ಅಚೀವ್ ಮಾಡಿದ್ರು ನಾನು ಅದರಲ್ಲೇ ಮಾಡ್ತಿದ್ದೆ. ಬಟ್ ಆ ಕೆಲಸ ಬಿಟ್ಟೆ. ತಿರ್ಗಾ ನಮ್ಗೆ ಎಲ್ಲೇ ಕೆಲಸ ಬಿಟ್ರು ನಂಗೆ ಜಿಮ್ ಕೆಲಸನೇ ತಿರ್ಗಾ ವಾಪಸ್ ಬರ್ತಾ ಇದ್ದು. ಇಲ್ಲಿ ಕೆಲಸ ಇದೆವಾ, ಇಲ್ಲಿ ಕೆಲಸ ನಂಗೆ ಅವಾಗೇ ಮಂದಟ್ ಮಾಡ್ಕೊಂಡಿದ್ದು. ನಾನು ಏನಾರ ಮಾಡಿದ್ರೆ ಈ ಇಂಡಸ್ಟ್ರಿಯೇ ಮಾಡ್ತೀನಿ. ಅಟ್ಲೀಸ್ಟ್ ಏನಾರು ನಂಗೆ ನಾಲೆಡ್ಜ್ ಇಲ್ವಾ ಫಿಟ್ನೆಸ್ ಇಂಡಸ್ಟ್ರಿ, ಅಟ್ಲೀಸ್ಟ್ ಎಕ್ವಿಪ್ಮೆಂಟ್ ಹೊಸ್ಕೊಂಡಾರು ಇದು ಬಿಡೋಣ ಅಂತ ಡಿಸೈಡ್ ಆದೆ. 2016 ಸಮ್ ಇನ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ನಾನು ಮಾಡಿದ್ರೆ ಹಠ ಬಿದ್ದು ಇದೆಲ್ಲ ಅಚೀವ್ಮೆಂಟ್ ಮಾಡಬೇಕು ಅಂತ ಕೂತ್ಕೊಂಡು 2017 ಪ್ಲಾನ್ ಮಾಡಿ, ಇವಾಗ ಎಲ್ಲ 3 ತಿಂಗಳು ಅಂತಾರಲ್ಲ, ನಾ ಪ್ಲಾನ್ ಮಾಡಕ್ಕೆ 1 ವರ್ಷ ತಗೊಂಡಿದ್ದೀನಿ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಅಂತ. 2017 ಪ್ಲಾನ್ ಮಾಡಿದೆ, 2018 ಮಾಡಿದೆ. ಬಟ್ ಅಡೆತಡೆಗಳು ಬಂತು ಸ್ವಲ್ಪ. ಹಂಗೆ ಅಂದ್ರೆ ನಾನು ಏನೋ ಮಾಡ್ತೀನಿ ಅಂದಾಗ ಇವ್ನಿಗೆ ಇವೆಲ್ಲ ಬೇಕಾ, ಇವ್ನ ಏನೋ ಮಾಡ್ತಾನಂತೆ, ಏನೋ ಕಿತ್ಗುಡ್ಡೆ ಆಗ್ತಾನಂತೆ, ಅವೆಲ್ಲ ಮಾತು. ಸ್ವಲ್ಪ ಆ ಟೈಮಲ್ಲಿ ಮೆಂಟಲಿನೂ ವೀಕ್ ಇದ್ದೆ, ಮೆಂಟಲ್ ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ. ಸಮ್ ಇನ್ಸಿಡೆಂಟ್ ಆದ್ಮೇಲೆ ಆ ಮೆಂಟಲಿಯಿಂದ 1 ವರ್ಷ ಟೈಮ್ ತಗೊಂಡು ಅದರಿಂದ ಆಚೆ ಬರೋಕೆ, ಮೆಂಟಲಿ ಸ್ಟ್ರಾಂಗ್ ಆಗೋಕೆ. ಯಾಕೆ ಮೆಂಟಲ್ ಎಷ್ಟು ಇಂಪಾರ್ಟೆಂಟು ಅಂದ್ರೆ ನಮ್ಗೆ ಏನು ಮಾಡಕ್ ಬಿಡಲ್ಲ, ನಾವ್ ನಮ್ ಗೋಲ್ನ ಸಿಟ್ ಹಾಕ್ಬಿಡುತ್ತೆ. ಸೊ 1 ವರ್ಷ ಟೈಮ್ ತಗೊಂಡು ಎಗೈನ್ 2000 ಎಂಡಿಂಗ್ ಅಲ್ಲಿ ತಿರ್ಗಾ ಸ್ಟಾರ್ಟ್ ಮಾಡಿದೆ. ಏನಾಗಲಿ ಮಾಡೇ ಬಿಡುತ್ತೆ. ಅವತ್ತು ಸ್ಟಾರ್ಟ್ ಮಾಡಿದವನು ಇವತ್ತಿನವರೆಗೂ ಬಿಟ್ಟಿಲ್ಲ. ಇವತ್ತು ಇಂಟರ್ನ್ಯಾಷನಲ್ ಶೋವರೆಗೂ ನಾನು ಆಡಿದ್ದೀನಿ. ಯಾವುದೇ ಕೆಲಸ ನಾವು ಒಟ್ಟಿನ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ನಾನು ಸಾಯೋವರೆಗೂ ಟ್ರೈನರ್ ಆಗಿದೆ. ನಾನು ಇನ್ನೊಬ್ರು ನಂಗೆ ಗೈಡ್ ಮಾಡಕ್ಕೆ ಇಷ್ಟ. ನನಗೆ ನನ್ನ ಬಾಡಿ ನಾನು ಟ್ರೈನ್ ಮಾಡ್ಕೊತಾ ಇರ್ಬೇಕು, ಇನ್ನೊಬ್ರನ್ನ ಗೈಡ್ ಮಾಡ್ಬೇಕು. ಸೊ ಇರೋವರೆಗೂ ನಾನು ಇದೇ ಫಿಸಿಕ್ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.